नमो अरिहन्ताणं नमो सिद्धाणं नमो वायुर्याणं नमो वज्राय नमो लोहे सवसानम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितनोधुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। मोक्षमार्गस्य नेतारं भेत्तारं कर्मभूभृतां ज्ञातारं विश्वतत्त्वानां वन्दे तद्गुणलब्धये वन्दे तद्गुणलब्धये। ತತ್ವಾರ್ಥ ಸೂತ್ರ ಅಪರಿಣಾಮ ಮೋಕ್ಷಶಾಸ್ತ್ರದ ಆಧಾರದಿಂದ ಸಪ್ತತತ್ವಗಳ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಸಪ್ತತತ್ವಗಳ ಮೂಲಕ ಯಾವ ಅವಿನಾಶಿ ಅತೀಂದ್ರಿಯ ಸುಖ ಇದೆ, ಅದನ್ನು ಯಾವ ರೀತಿಯಾಗಿ ಪಡಿಬಹುದು ಅನ್ನೋದನ್ನ ನಾವು ಈ ತತ್ವಗಳ ಮೂಲಕ ತಿಳಿಯೋದಿದೆ. ನೋಡಿ, ನಾವು ಸಾಮಾನ್ಯ ಚರ್ಚೆ ನಾನು ಮೊದಲು ಮಾಡಿದ್ದೇನೆ. ಯಾವ ತತ್ವಗಳ ಚರ್ಚೆ ಇದೆ, ಎರಡು ಪ್ರಕಾರದ ಚರ್ಚೆ ಬರುತ್ತೆ. ಒಂದು ದ್ರವ್ಯಗಳ ಚರ್ಚೆ, ನಾವು ಷಡ್ದ್ರವ್ಯಗಳ ಚರ್ಚೆ ಮಾಡಿದ್ವಿ. ಈಗ ಸಪ್ತತತ್ವಗಳ ಚರ್ಚೆ ಮಾಡ್ತಾ ಇದ್ದೀವಿ ಏನ. ಷಡ್ದ್ರವ್ಯಗಳು ಮತ್ತೆ ಸಪ್ತತತ್ವಗಳು. ಷಡ್ದ್ರವ್ಯಗಳ ಚರ್ಚೆ ಬಂದ ಮೇಲೆ ಪುನಃ ಸಪ್ತತತ್ವಗಳ ಚರ್ಚೆ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದ್ರೆ ದ್ರವ್ಯಗಳ ವಿಶೇಷತೆಗೇನೆ ತತ್ವ ಅಂತ ಕರೆಯೋದು. ತತ್ವ ಅನ್ನುವಂಥದ್ದು ದ್ರವ್ಯಗಳನ್ನ ಬಿಟ್ಟು ಎಲ್ಲೂ ಇರೋದಿಲ್ಲ. ದ್ರವ್ಯಗಳ ಪರ್ಯಾಯಗಳಿಗೆ ತತ್ವ ಅಂತ ಕರೆಯೋದು. ಹಾಗಾಗಿ ತತ್ವಗಳೇನು ಪ್ರತ್ಯೇಕವಾದಂತಹ ವಸ್ತು ಏನಲ್ಲ. ದ್ರವ್ಯಗಳ ವಿಶೇಷಕ್ಕೇನೆ ಅಥವಾ ದ್ರವ್ಯಗಳ ಪರ್ಯಾಯಕ್ಕೇನೆ ಅಥವಾ ದ್ರವ್ಯಗಳಲ್ಲಿನ ಅನಂತ ಗುಣಗಳ ಸ್ವಭಾವಕ್ಕೇನೆ ನಾವು ತತ್ವಗಳು ಅಂತ ಕರಿತೇವೆ. ಮತ್ತಿಲ್ಲಿ ವಿಶೇಷವಾಗಿ ತತ್ವಗಳ ಚರ್ಚೆ ಯಾಕೆ ಮಾಡಿದ್ರು? ಏನು ಹೇಳ್ತಾರೆ ಇಲ್ಲಿ? ವಿಶೇಷವಾಗಿ ತತ್ವಗಳ ಚರ್ಚೆ ಅಲ್ಲ, ತತ್ವಾರ್ಥದ ಚರ್ಚೆ ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ ಇದೆ. ನಾನು ಹಿಂದೆನೂ ಹೇಳಿದ್ದೇನೆ, ಪುನಃ ಈ ಕಡೆಗೆ ಎಲ್ಲರ ಗಮನ ಹೋಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ತತ್ವಗಳ ಚರ್ಚೆ ಇಲ್ಲ. ಜಿನ್ವಾನಿಯಲ್ಲಿ ಸಪ್ತ ತತ್ವಗಳಲ್ಲ, ಸಪ್ತ ತತ್ವಾರ್ಥಗಳ ಚರ್ಚೆ ಇದೆ ನಿಜವಾಗ್ಲು. ನಾವು ತತ್ವಗಳಂತ ಹೇಳಿದ್ರು ಏನಂತ ತಿಳಿಬೇಕದನ್ನ ತತ್ವಾರ್ಥ ಅಂತಾನೆ ತಿಳಿಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ತತ್ವಗಳ ಚರ್ಚೆ ಮಾಡುವಂತಹ, ತತ್ವಗಳ ಬಗ್ಗೆ ವಿಚಾರ ಮಾಡುವಂತಹ ಉದ್ದೇಶ ಇಲ್ಲ. ಇಲ್ಲಿ ತತ್ವಾರ್ಥ ಅಂದ್ರೆ ಪ್ರಯೋಜನಭೂತ ತತ್ವಗಳ ಬಗ್ಗೆ ವಿಚಾರ ಮಾಡುವಂತಹ ಒಂದು ಪ್ರಯೋಜನ ಇದೆ. ನಾವು ಯಾವ ತತ್ವಗಳ ಬಗ್ಗೆ ವಿಚಾರ ಮಾಡಬೇಕು? ಪ್ರಪಂಚದಲ್ಲಿ ಅನಂತ ತತ್ವಗಳಿದೆ, ಅನಂತ ಪ್ರಕಾರದ ವಿಚಾರಗಳಿದೆ, ಅನಂತ ಪರ್ಯಾಯಗಳಿದೆ, ಅನಂತ ವಿಶೇಷಗಳಿದೆ. ಅವುಗಳ ಬಗ್ಗೆ ಚಿಂತನೆ ಮಾಡುವಂತಹ ಅಭಿಪ್ರಾಯ ಇಲ್ಲ. ಪ್ರತ್ಯೇಕವಾಗಿ ದ್ರವ್ಯಗಳನ್ನು ಹೊರತುಪಡಿಸಿ ಪುನಃ ಸಪ್ತತತ್ವಗಳ ಚರ್ಚೆ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ರೆ,
ಯಾವ ಪ್ರಯೋಜನಭೂತ ತತ್ವಗಳಿದೆ, ಅಂದ್ರೆ ದ್ರವ್ಯಗಳನ್ನ ತಿಳಿದ್ರೂ ಕೂಡ ಜೀವಕ್ಕೆ ಅನೇಕ ದ್ರವ್ಯದ ವಿಶೇಷತೆಗಳಲ್ಲಿ ವಿರುದ್ಧ ಶ್ರದ್ಧೆ ಆಗುತ್ತೆ, ವಿಪರೀತ ಶ್ರದ್ಧೆ ಆಗುತ್ತೆ. ಯಾವುದು ಅಜೀವ ಇದೆ ಅದನ್ನು ಕೂಡ ಜೀವ ಅಂತ ತಿಳ್ಕೊಂಡ್ಬಿಡ್ತಾನೆ ಈ ಅಜ್ಞಾನಿ. ಹಾಗಾಗಿ ಮುಖ್ಯವಾಗಿ ಮೋಕ್ಷದ ಪ್ರಯೋಜನೆಯಿಂದ, ಹಾಗೆ ನೋಡಿದ್ರೆ ಸಂಪೂರ್ಣ ಜಿನ್ವಾನಿಯಲ್ಲಿ ಮೋಕ್ಷದ ಒಂದು ಉದ್ದೇಶವೇ ಇದೆ. ಆದರೆ ಅದರಲ್ಲೂ ಮುಖ್ಯವಾಗಿ ಸಮ್ಯಕ್ ದರ್ಶನದ ಆಧಾರಭೂತವಾಗಿ, ಸಮ್ಯಕ್ ದರ್ಶನದ ಮೂಲ ಕಾರಣ ಸ್ವರೂಪವಾಗಿ ಈ ತತ್ವಾರ್ಥಗಳ ಚರ್ಚೆ ಬರುತ್ತೆ. ಯಾಕಂತ ಹೇಳಿದ್ರೆ ಈ ಸಪ್ತ ತತ್ವಗಳ ಯಾವ ವಿಸ್ತಾರ ಇದೆ ನಾವು ತುಂಬಾ ಸಂಕ್ಷಿಪ್ತದಲ್ಲಿ ಚರ್ಚೆ ಮಾಡಿದ್ದೇವೆ. ಆದರೆ ಒಂದೊಂದು ತತ್ವಗಳ ವಿಸ್ತಾರವನ್ನ ಮಾಡಿದಾಗ ಸಂಪೂರ್ಣವಾದಂತಹ ಅಜ್ಞಾನಿಯ ಅಭಿಪ್ರಾಯ, ಮಿಥ್ಯಾದೃಷ್ಟಿಯ ಸಂಪೂರ್ಣ ಅಭಿಪ್ರಾಯ ಈ ಸಪ್ತ ತತ್ವಗಳ ಮೂಲಕ ನಾಶವಾಗುತ್ತೆ. ಹೆಂಗೆ ನಾಶ ಆಗುತ್ತೆ? ಈ ಮಿಥ್ಯಾದೃಷ್ಟಿಗೆ ಅನಾದಿ ಕಾಲದಿಂದ ಯಾವ ಗ್ರಹೀತ ಮತ್ತು ಅಗ್ರಹೀತ ಮಿಥ್ಯಾತ್ವ ಇದೆ, ಅದರಲ್ಲಿ ಗ್ರಹೀತ ಮಿಥ್ಯಾತ್ವಕ್ಕಿಂತ ಹಾನಿಯನ್ನು ಉಂಟು ಮಾಡೋದು ಅಗ್ರಹೀತ ಮಿಥ್ಯಾತ್ವ. ಗ್ರಹೀತ ಮಿಥ್ಯಾತ್ವವನ್ನ ಹೇಗೋ ಪ್ರಯತ್ನ ಮಾಡಿ ಜೀವ ಬಿಟ್ಟು ಬಿಡ್ತಾನೆ. ಆದರೆ ಯಾವ ಅಗ್ರಹೀತ ಮಿಥ್ಯಾತ್ವ ಇದೆ ಅದನ್ನ ಬಿಡೋದು ಬಹಳ ಕಷ್ಟ ಇದೆ ಜೀವಕ್ಕೆ. ಹಾಗಾದ್ರೆ ಆ ಅಗ್ರಹೀತ ಮಿಥ್ಯಾತ್ವವನ್ನ ಬಿಡಿಸೋರು ಯಾರು? ಈ ಸಪ್ತ ತತ್ವಗಳ ಪರಿಜ್ಞಾನ. ಈ ಸಪ್ತ ತತ್ವಾರ್ಥಗಳ ಯಾವ ಪರಿಜ್ಞಾನ ಇದೆ, ಈ ಪರಿಜ್ಞಾನವೇ ನಮ್ಮನ್ನು ಅನಾದಿ ಅಗ್ರಹೀತ ಮಿಥ್ಯಾತ್ವದಿಂದ ಬಿಡುಗಡೆ ಮಾಡಿಸುತ್ತೆ. ಯಾವ ಈ ಸಪ್ತ ತತ್ವಗಳ ಸರಿಯಾದ ಶ್ರದ್ಧೆ, ಸರಿಯಾದ ಜ್ಞಾನ ಇದೆ, ಅದು ನಮ್ಮ ವಿಪರೀತ ಜ್ಞಾನ ಮತ್ತು ವಿಪರೀತ ಶ್ರದ್ಧೆಯಿಂದ ದೂರ ಮಾಡುತ್ತೆ. ನಮಗೆ ಎಲ್ಲಿವರೆಗೆ ನಮ್ಮ ಸಂಸಾರದಲ್ಲಿ ಅನೇಕ ಸಲ ಈ ರೀತಿ ಆಗುತ್ತಲ್ಲ, ಎಲ್ಲೋ ಹೋಗ್ತಾ ಇದ್ದೇವೆ, ದೂರದಲ್ಲಿ ನೀರಿದೆ ಅಂತ ಕಾಣಿಸುತ್ತೆ, ಮತ್ತೆ ಹತ್ರ ಹೋಗಿ ನೋಡಿದಾಗ ನೀರಿರೋದಿಲ್ಲ. ಭ್ರಮ ನಿರಸನ ಆಯಿತು. ಭ್ರಮ ನಿರಸನ ಯಾವಾಗಾಯ್ತು? ಯಾವಾಗ ವಾಸ್ತವಿಕತೆ ಗೊತ್ತಾಯ್ತು. ಅಲ್ಲಿ ಹೋಗ್ತಾ ಇದ್ದೀವಿ ರಾತ್ರಿ, ಆ ಕಡೆ ಒಂದು ಹಗ್ಗ ಬಿದ್ದಿದೆ ಮತ್ತೆ ನಮಗೆ ಹಾವು ತರ ಕಾಣ್ತಾ ಇದೆ. ಹಾಗಾದ್ರೆ ಭಯ ಪಡ್ತೀವಿ. ಮತ್ತು ಭಯ ದೂರ ಯಾವಾಗುತ್ತೆ? ಯಾವಾಗ ಭ್ರಮ ನಿರಸನ ಆಗುತ್ತೆ, ಅದು ಹಾವಲ್ಲ ಅದು ಹಗ್ಗ ಅಂತ ಗೊತ್ತಾಗುತ್ತೆ, ಆಗ ಭಯ ದೂರ ಆಗುತ್ತೆ. ಹಾಗೆ ಅನಾದಿ ಅಜ್ಞಾನ ಯಾವಾಗ ದೂರ ಆಗುತ್ತೆ? ಅನಾದಿ ಕಾಲದ ಮಿಥ್ಯಾತ್ವ, ವಿಪರೀತ ಶ್ರದ್ಧೆ, ವಿಪರೀತ ಜ್ಞಾನ, ವಿಪರೀತ ಆಚರಣೆಗಳು ಯಾವಾಗ ದೂರ ಆಗುತ್ತೆ? ಹೇಳ್ತಾರೆ ಯಾವಾಗ ಭ್ರಮ ನಿರಸನ ಆಗುತ್ತೆ. ಭ್ರಮ ನಿರಸನ ಅಂದ್ರೆ ಯಾವುದ್ಯಾವುದನ್ನ ಜೀವ ಅಜೀವವನ್ನ ಜೀವ ಅಂತ ತಿಳ್ಕೊತಾ ಇದ್ದ, ಅದು ಜೀವ ಅಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅವಾಗ ಭ್ರಮ ನಿರಸನ ಆಗುತ್ತೆ. ಹಾಗಾದ್ರೆ ಯಾವ ಅಜೀವಗಳು ಜೀವ ಅಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ? ಹೇಳ್ತಾರೆ ಸಪ್ತ ತತ್ವಾರ್ಥಗಳ ಮೂಲಕ ಯಾವೆಲ್ಲ ಭ್ರಮೆ ಇದೆ ಆ ಎಲ್ಲಾ ಭ್ರಮೆಗಳ ಭ್ರಮ ನಿರಸನ ಆಗುತ್ತೆ. ಯಾವಾಗ ಅನಾದಿ ಅಜ್ಞಾನದ ಭ್ರಮ ನಿರಸನ ಆಗುತ್ತೆ ಆಗ ಸಮ್ಯಕ್ತ್ವ ಲಕ್ಷ್ಮಿಯ ಉದಯ ಆಗುತ್ತೆ. ಹಾಗಾಗಿ ಇಲ್ಲಿ ಸಪ್ತ ತತ್ವಾರ್ಥಗಳ ಚರ್ಚೆಯನ್ನ ಮುಖ್ಯವಾಗಿ ಮಾಡಿದ್ದಾರೆ. ಷಡ್ದ್ರವ್ಯಗಳನ್ನ ತಿಳಿದು ಆನಂತರ ಸಪ್ತ ತತ್ವಗಳನ್ನ ತಿಳಿಯೋ ಅವಶ್ಯಕತೆ ಏನಿದೆ? ಈ ಯಾವ ದ್ರವ್ಯಗಳಿದೆ ಅದರಲ್ಲಿ ಸ್ಥೂಲವಾಗಿ ವಸ್ತುಗಳನ್ನಂತೂ ಬೇರೆ ಬೇರೆಯಾಗಿ ತಿಳಿದ ಜೀವ ಬೇರೆ ಇದೆ, ಪುದ್ಗಲ ಬೇರೆ ಇದೆ ಅನ್ನುವಂತಹ ಸ್ಥೂಲ ಭೇದ ವಿಜ್ಞಾನವನ್ನಂತೂ ಮಾಡಿಕೊಂಡ ದ್ರವ್ಯಗಳನ್ನ ತಿಳಿದು. ಜೀವ ಜ್ಞಾನ ಸ್ವರೂಪಿ ಇದ್ದಾನೆ, ಪುದ್ಗಲ ಸ್ಪರ್ಶರಸಗಂಧ ವರ್ಣವಂತಹ ಇದೆ, ಹಾಗಾಗಿ ಜೀವ ಬೇರೆ ಇದೆ, ಪುದ್ಗಲ ಬೇರೆ ಇದೆ, ಕಣ್ಣಿಗೆ ಕಾಣಿಸೋದು ಪುದ್ಗಲ ಇದೆ ಅನ್ನೋದು ಜೀವಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಯಾವ ಸ್ಥೂಲ ವಸ್ತುಗತವಾದಂತಹ ಯಾವ ಭೇದ ಇದೆ ಆ ಭೇದ ವಿಜ್ಞಾನ ದ್ರವ್ಯಗಳ ಮೂಲಕ ಆಗುತ್ತೆ. ಹಾಗಾಗಿ ಯಾವ ಜೀವ ದ್ರವ್ಯಗಳ ವಿಚಾರವನ್ನ ಸರಿಯಾಗಿ ತಿಳಿತಾನೆ ಅವನಿಗೆ ವಸ್ತುಗಳು ಸ್ವತಂತ್ರವಾಗಿವೆ, ಪ್ರತಿಯೊಂದು ವಸ್ತು ಸ್ವತಂತ್ರವಾಗಿ ಪರಿಣಮನೆ ಮಾಡುತ್ತೆ, ಜೀವ ಬೇರೆ ಇದೆ, ಪುದ್ಗಲ ಬೇರೆ ಇದೆ ಅನ್ನತಕ್ಕಂತಹ
ಸ್ಥೂಲ ಭೇದ ವಿಜ್ಞಾನದ ಉದಯ ಆಗುತ್ತೆ. ಇನ್ನು ಈ ವಸ್ತುಗತ ಭೇದ ವಿಜ್ಞಾನ ಆದ್ರೂ ಕೂಡ ವಸ್ತುವಿನಲ್ಲಿನ ಯಾವ ಪರ್ಯಾಯಗಳಿದೆ, ವಸ್ತುವಿನಲ್ಲಿನ ಯಾವ ವಿಶೇಷ ಸ್ವಭಾವ ಇದೆ, ಆ ಸ್ವಭಾವದಲ್ಲಿ ಅಜ್ಞಾನಿಗೆ ಭ್ರಮೆಯಾಗ್ಬಿಡುತ್ತೆ. ದ್ರವ್ಯ ಬೇರೆ ಬೇರೆ ಇದೆ, ಆದರೆ ಆ ದ್ರವ್ಯದ ನಿಮಿತ್ತದಿಂದ ಯಾವ್ಯಾವ ಕ್ರಿಯೆಗಳಾಗುತ್ತಾ ಇವೆ, ಯಾವ್ಯಾವ ಅವಸ್ಥೆಗಳು ಉತ್ಪನ್ನ ಆಗುತ್ತಾ ಇವೆ, ಆ ಅವಸ್ಥೆಗಳಲ್ಲಿ ಈ ಅಜ್ಞಾನಿಗೆ ಭ್ರಮೆ ಆಗ್ಬಿಡುತ್ತೆ. ಉದಾಹರಣೆಗೆ ಮೋಹ ರಾಗ ದ್ವೇಷ ಉತ್ಪನ್ನ ಆಗುತ್ತಾ ಇದೆ. ಮೋಹ ರಾಗ ದ್ವೇಷ ಅಂತೂ ಚೈತನ್ಯದ ವಿಕಾರ ಇದೆ. ಹಾಗಾಗಿ ಈ ಜೀವಕ್ಕೆ ಏನನ್ಸ್ಬಿಡುತ್ತೆ, ಈ ಮೋಹ ರಾಗ ದ್ವೇಷ ಜೀವ ಇದೆ ಅಂತ ಅನ್ಸುತ್ತೆ. ಏನು ಹೇಳ್ತಿದ್ದಾರೆ? ಈ ಜೀವಕ್ಕೆ ಏನನ್ಸ್ಬಿಡುತ್ತೆ, ಮೋಹ ರಾಗ ದ್ವೇಷ ಜೀವದ್ದಿದೆ ಅಂತ ಅನಿಸ್ಬಿಡುತ್ತೆ. ಅವಾಗೇನಾಯ್ತು, ಭ್ರಮೆ ಉಂಟಾಯ್ತಲ್ಲ. ವಾಸ್ತವಿಕವಾಗಿ ಮೋಹ ರಾಗ ದ್ವೇಷಗಳು ಕರ್ಮದ ಉದಯದಿಂದ ಉತ್ಪನ್ನ ಆಗಿತ್ತು. ಯಾರಿಗೆ ಕಷ್ಟ ಆಗುತ್ತಾ ಇದೆ ಅವರು ಗಾಬರಿ ಆಗೋದಿಲ್ಲ, ಅರ್ಥ ಆಗುತ್ತೆ, ನಿಧಾನವಾಗಿ ಅರ್ಥ ಆಗುತ್ತೆ. ಗಮನ ಕೊಟ್ಟು ಕೇಳಬೇಕು. ಏನು ಹೇಳ್ತಿದ್ದಾರೆ, ಯಾವ ಈ ಅನಾದಿ ಕಾಲದ ಅಜ್ಞಾನ ಇದೆ ಅದರಲ್ಲಿ ಭ್ರಮೆ ಏನಾಗಿದೆ, ಈ ಶರೀರ ಅಜೀವ ಇದೆ ಅಂತ ಗೊತ್ತಾಗಿದೆ, ಶರೀರ ಬೇರೆ ಇದೆ ಆತ್ಮ ಬೇರೆ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ಆದರೆ ಈ ಆತ್ಮನಲ್ಲಿ ಯಾವ ವಿಕೃತ ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇದೆ, ಮೋಹರಾಗ ದ್ವೇಷಗಳು ಕಷಾಯ ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇದೆ, ಆ ಪರಿಣಾಮಗಳು ಅಥವಾ ಆ ಪರಿಣಾಮದ ಸ್ವರೂಪ ಯಾರದ್ದು? ಈ ರೀತಿಯಾಗಿ ಹೇಳಿದಾಗ ಏನನ್ಸುತ್ತೆ, ಈ ಮೋಹರಾಗ ದ್ವೇಷ ಜೀವ ಇದ್ದಾನೆ. ಈ ಮೋಹ ಯಾರು ಮಾಡಿದ್ರು, ಜೀವ ಮಾಡ್ದ. ಕ್ರೋಧ ಯಾರು ಮಾಡಿದ್ರು, ಜೀವ ಮಾಡ್ದ. ಸಿಟ್ಟು ಯಾರು ಮಾಡ್ಕೊಂಡ್ರು, ಜೀವ ಮಾಡ್ಕೊಂಡ. ಮಾಯಾಚಾರ ಯಾರು ಮಾಡಿದ್ರು, ಜೀವ ಮಾಡ್ಕೊಂಡ. ಇದು ಪ್ರಾಥಮಿಕ ದಶೆಯಲ್ಲಿ ಸತ್ಯ ಆಗಿದ್ರು ಕೂಡ ಯಾವಾಗ ಸಪ್ತತತ್ವಗಳ ಚರ್ಚೆ ಬರುತ್ತೆ ಆಗ ಆಚಾರ್ಯರು ಹೇಳ್ತಾರೆ ಆಶ್ರವ ತತ್ವ. ಆಶ್ರವ ತತ್ವ ಜೀವ ತತ್ವದಿಂದ ಭಿನ್ನ ಇದೆ. ಜೀವತತ್ವನೇ ಆಶ್ರವ ತತ್ವನೂ ಆಗಿದ್ದಿದ್ರೆ ಆಶ್ರವವನ್ನ ಭಿನ್ನವಾಗಿ ಪೃಥಕ್ ರೂಪವಾಗಿ ಯಾಕೆ ಹೇಳ್ತಿದ್ರು? ಆಶ್ರವ ಬೇರೆ ಇದೆ, ಜೀವತತ್ವ ಬೇರೆ ಇದೆ. ಹಾಗಾದ್ರೆ ಆಶ್ರವ ತತ್ವ ಜೀವತತ್ವ ಬೇರೆ ಬೇರೆ ಇದೆ. ಹಾಗಾದ್ರೆ ಯಾವ ಮೋಹರಾಗ ದ್ವೇಷ ಸ್ವರೂಪ ಆಶ್ರವ ತತ್ವ ಇದೆ ಅದು ಜೀವತತ್ವ ಅಲ್ಲ. ಮತ್ತೆ ಯಾವ ಜೀವತತ್ವ ಇದೆ ಅದು ಮೋಹರಾಗ ದ್ವೇಷ ಅಲ್ಲ. ಆದ್ರೆ ಅನಾದಿಯಿಂದ ಅಜ್ಞಾನಿಗೆ ಏನು ಭ್ರಮೆ ಆಗ್ತಾ ಇದೆ, ಮೋಹರಾಗ ದ್ವೇಷ ನನ್ನದಿದೆ ಅಥವಾ ನಾನೇ ಮೋಹರಾಗ ದ್ವೇಷಮಯ ಇದ್ದೇನೆ, ನಾನೇ ಕ್ರೋಧಮಯ, ನಾನೇ ಮಾಯಾಮಯ, ನಾನೇ ಈ ಕಷಾಯ ಪರಿಣಾಮಗಳ ಮಯವಾಗಿ ಪರಿಣಮಿಸ್ತಾ ಇದ್ದೀನಿ ಅಂತ ಅಜ್ಞಾನಿಗೆ ಅನ್ಸುತ್ತೆ. ಆದ್ರೆ ನಿಜವಾದ ಸ್ಥಿತಿ ಏನಿದೆ, ಜೀವತತ್ವ ಬೇರೆ ಇದೆ ಮತ್ತೆ ಆಶ್ರವ ತತ್ವ ಬೇರೆ ಇದೆ. ಇದೆರಡು ವಸ್ತುಗಳಲ್ಲ, ಇದೆರಡು ಪರ್ಯಾಯಗಳಿದೆ ಆ ದ್ರವ್ಯದ್ದು. ಯಾವ ಶುದ್ಧ ಪರ್ಯಾಯ, ಜೀವ ದ್ರವ್ಯದ ಯಾವ ಶುದ್ಧ ಪರ್ಯಾಯ ಇದೆ ಅದು ಶುದ್ಧ ಇದೆ. ಆದ್ರೆ ಯಾವ ಆಶ್ರವ ಇದೆ ಅದು ಪೌದ್ಗಲಿಕ ನಿಮಿತ್ತದಿಂದ, ಅಂದ್ರೆ ಉದ್ಗಲ ಕರ್ಮದ ನಿಮಿತ್ತದಿಂದ ಉತ್ಪನ್ನ ಆಗುತ್ತೆ. ಹಾಗಾಗಿ ವಾಸ್ತವಿಕವಾಗಿ ಅದು ಜೀವ ದ್ರವ್ಯದಿಂದ ಭಿನ್ನ ಇದೆ, ಜೀವ ತತ್ವದಿಂದ ಆಶ್ರವ ತತ್ವ ಭಿನ್ನ ಇದೆ. ಈ ರೀತಿಯಾಗಿ ಯಾವ ಭ್ರಮೆಗಳಾಗುತ್ತೆ ಜೀವಕ್ಕೆ, ಆ ಭ್ರಮೆಯ ನಿರಸನ ಮಾಡೋದಕ್ಕೆ ಈ ಸಪ್ತ ತತ್ವಗಳ ಚರ್ಚೆ ಇದೆ. ಅದೇ ರೀತಿಯಾಗಿ ಬಂಧ ತತ್ವ ಇದೆ. ಜೀವಕ್ಕೆ ಏನನ್ಸ್ಬಿಡುತ್ತೆ, ಕರ್ಮ ಬಂಧ ಆಗಿದೆ. ಯಾರಿಗೆ ಕರ್ಮ ಬಂಧ ಆಗಿದೆ? ನನಗೆ ಕರ್ಮ ಬಂಧ ಆಗಿದೆ. ಹಾಗಾಗಿ ನನ್ನನ್ನ ಈ ಶರೀರದಲ್ಲಿ ಕೂಡ ಹಾಕಿದ್ದಾರೆ. ಎಷ್ಟು ಸಲ ಹಿಂಗೆಲ್ಲ ಚರ್ಚೆ ಬರುತ್ತಲ್ಲ, ಶರೀರದಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ, ಚತುರ್ಗತಿಯಲ್ಲಿ ಕೂಡ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಬಹಳ ಸ್ಥೂಲ ಕಥನ ಇದೆ. ಯಾವಾಗ ಸಪ್ತತತ್ವಗಳ ಚರ್ಚೆ ಬರುತ್ತೆ ಅವಾಗ ಸಪ್ತತತ್ವ ಏನು ಹೇಳುತ್ತೆ, ಬಂಧ ತತ್ವ ಬೇರೆ ಇದೆ, ಜೀವ ತತ್ವ ಬೇರೆ ಇದೆ. ನೋಡಿ, ಎರಡರಲ್ಲೂ ಭೇದ ವಿಜ್ಞಾನ ಇದೆಯಲ್ಲ.
ಜೀವ ತತ್ವ ಸಂಪೂರ್ಣವಾಗಿ ಭಿನ್ನ ಇದೆ, ಬಂಧ ತತ್ವ ಸಂಪೂರ್ಣವಾಗಿ ಭಿನ್ನ ಇದೆ. ಆದರೆ ನಮಗೇನನ್ಸುತ್ತೆ, ಬಂಧ ನನಗೇ ಆಗಿದೆ, ನನಗೆ ಬಂಧ ಆಗಿಲ್ಲ. ಏನ್ ಹೇಳ್ತಿದ್ದಾರೆ ನೋಡಿ, ಬಂಧ ಯಾರಿಗಾಗಿದೆ ಹೇಳ್ತಾರೆ, ಜೀವಕ್ಕೆ ಒಂದು ವೇಳೆ ಬಂಧ ಆಗಿದ್ದಿದ್ರೆ ಏನಾಗ್ತಿತ್ತು, ಜೀವನೇ ಬಂಧನ ಸ್ವರೂಪಿ ಆಗ್ತಿದ್ದ. ಆದ್ರೆ ಜೀವಕ್ಕೆ ಬಂಧ ಆಗಿಲ್ವಲ್ಲ. ಒಂದು ವೇಳೆ ಜೀವ ಕರ್ಮಗಳಿಂದ ಬಂಧನಕ್ಕೆ ಒಳಪಟ್ಟಿದ್ದೇ ಆಗಿದ್ದಿದ್ರೆ ಕರ್ಮಗಳ ಬಂಧನದಲ್ಲಿಯೇ ಇರ್ಬೇಕಾಗಿತ್ತು. ಆದ್ರೆ ಹೀಗಾಗೋದಿಲ್ವಲ್ಲ. ಕರ್ಮದ ಯಾವ ಸ್ವರೂಪ ಇದೆ ಅದು ಅದರ ಜಾಗದಲ್ಲಿದೆ, ಜೀವದ ಯಾವ ಸ್ವರೂಪ ಇದೆ ಅದು ಅದರ ಜಾಗದಲ್ಲಿದೆ. ಎರಡೂ ಭಿನ್ನ ಭಿನ್ನ ಇದೆ. ಹಾಗಾದ್ರೆ ನಮಗೆ ನಾನೇ ಅಂತೀನಲ್ಲ, ಶರೀರ ಬಂಧ ಆಗಿದೆ, ಆ ಬಂಧ ಆಗಿದೆ ಏನ, ನಮ್ಮ ಮನುಷ್ಯಗತಿಯ ಬಂಧ ಆಗಿದೆ. ಯಾರಿಗೆ ಬಂಧ ಆಗಿದೆ ಹೇಳ್ತಾರೆ, ಬಂಧ ನಿಜವಾಗ್ಲೂ ನನಗಾಗಿಲ್ಲ. ಅಂದ್ರೆ ಬಂಧ ಆತ್ಮನಿಗಾಗಿಲ್ಲ. ಒಂದು ವೇಳೆ ಆತ್ಮನಿಗೆ ಬಂಧ ಆಗಿದ್ದಿದ್ರೆ ಆತ್ಮ ಯಾವತ್ತೂ ಮುಕ್ತನೇ ಆಗ್ತಾ ಇರಲಿಲ್ಲ. ಒಂದು ವೇಳೆ ಜೀವಕ್ಕೆ ಬಂಧ ಆಗಿದ್ದಿದ್ರೆ ಜೀವ ತತ್ವ ಮತ್ತು ಬಂಧ ತತ್ವ ಎರಡು ವಿಚಾರಗಳನ್ನ ಹೇಳ್ತಾ ಇರಲಿಲ್ಲ. ಆಶ್ರವವನ್ನ ಮತ್ತು ಬಂಧ ತತ್ವಗಳನ್ನ ಪ್ರತ್ಯೇಕವಾಗಿ ಉಲ್ಲೇಖ ಮಾಡುವಂತಹ ಅವಶ್ಯಕತೆ ಏನಿತ್ತು? ಒಂದು ತತ್ವ ಕಡಿಮೆ ಆಗ್ತಿತ್ತಲ್ಲ, ಷಡ್ದ್ರವ್ಯ ಷಡ್ ತತ್ವಗಳಂತ ಹೇಳ್ಬೋದಿತ್ತಲ್ಲ. ಹಾಗಾಗೋದಿಲ್ಲ. ಬಂಧ ತತ್ವ ಬೇರೆ ಇದೆ, ಆಶ್ರವ ತತ್ವ ಬೇರೆ ಇದೆ, ಜೀವ ತತ್ವ ಬೇರೆ ಇದೆ. ಮೂರೂ ಬೇರೆ ಬೇರೆ ಇದೆ. ಅದರಲ್ಲಿ ಯಾವ ಭಾವಬಂಧ ಇದೆ ಮತ್ತು ಯಾವ ದ್ರವ್ಯ ಬಂಧ ಇದೆ, ಎರಡರಿಂದನೂ ಜೀವ ತತ್ವ ಭಿನ್ನ ಇದೆ. ಇಲ್ಲೂ ನಮಗೆ ಸಂದೇಹ ಆಗುತ್ತೆ, ಭಾವಬಂಧ ಜೀವದ್ದಿದೆ, ದ್ರವ್ಯಬಂಧ ಪುದ್ಗಲದಿದೆ, ಹಿಂಗನ್ಸುತ್ತೆ. ಸ್ವಲ್ಪ ವಿಚಾರ ಸೂಕ್ಷ್ಮ ಇದ್ರೂ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋದಿದೆ. ನಾವು ಮೂಲ ಜಿನವಾಣಿ ಜಿನಧರ್ಮದ ಮೂಲ ತತ್ವಗಳನ್ನ ತಿಳಿತಾ ಇದ್ದೇವೆ. ಅಹೋ, ಮಹಾ ಪುಣ್ಯೋದಯದಿಂದ ಮಹಾಭಾಗ್ಯದಿಂದ ಈ ತತ್ವಗಳು ನಮಗೆ ತಿಳಿಲಿಕ್ಕೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಕಾಗಕ್ಕ ಗುಬ್ಬಕ್ಕ ಕತೆ ಕೇಳ್ಕೊಂಡು ಎಲ್ಲ ಮುಗ್ದೋಗುತ್ತೆ. ಕತೆ ಇದನ್ನ ಕೇಳ್ಕೊಂಡು ತತ್ವಗಳನ್ನ ತಿಳಿತಕ್ಕಂತಹ ಯಾವ ಪುರುಷಾರ್ಥ ಇದೆ, ಆ ಪುರುಷಾರ್ಥವನ್ನ ಬಹಳ ಕಡಿಮೆ ಜೀವಿಗಳು ಮಾಡುತ್ತೆ. ಅಂಥದ್ರಲ್ಲಿ ನಾವು ತತ್ವ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಬಹಳ ಉತ್ಕೃಷ್ಟವಾದಂತಹ ವಿಚಾರ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪುರುಷಾರ್ಥವನ್ನ ಮತ್ತಷ್ಟು ಜಾಗೃತ ಮಾಡಿ ಅರ್ಥ ಮಾಡ್ಕೊಂಡ್ರೆ ಈ ತತ್ವ ಅರ್ಥ ಆಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜೀವ ದ್ರವ್ಯದಲ್ಲಿ ಜ್ಞಾನ ಇದೆಯಲ್ಲ, ಎಲ್ಲಾ ದ್ರವ್ಯಗಳಲ್ಲೂ ಸಮಾನವಾದ ಜ್ಞಾನ ಇದೆ. ಆದ್ರೆ ಸಮಸ್ಯೆ ಎಲ್ಲಿದೆ? ಉಪಯೋಗದಲ್ಲಿ. ಯಾರ ಜ್ಞಾನ ಯಾವುದ್ರಲ್ಲಿ ಎಷ್ಟು ಉಪಯೋಗ ಆಗುತ್ತೆ, ಉಪಯೋಗ ಲಕ್ಷಣ. ಜ್ಞಾನೋಪಯೋಗ ದರ್ಶನೋಪಯೋಗದ ಬಳಕೆ ಯಾರದ್ದು ಯಾವ ಕಡೆಗೆ ಆಗತ್ತೆ ಅವನಿಗೆ ಅದರದ್ದು ಆ ರೀತಿಯಾದ ಜ್ಞಾನ ಆಗುತ್ತೆ. ಹಾಗಾದ್ರೆ ನಾವು ನಮ್ಮ ಜ್ಞಾನವನ್ನ ಈ ಯಾವ ತತ್ವ ಇದೆ ಇದರಲ್ಲಿ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ಜ್ಞಾನ ಆಗುತ್ತೆ, ಏನು ಕಠಿಣ ಇಲ್ಲ. ನಾನೇನು ಹೇಳ್ತಾ ಇದ್ದೆ, ಯಾವ ಭಾವ ಬಂಧ ಇದೆ ಮತ್ತು ಯಾವ ದ್ರವ್ಯ ಬಂಧ ಇದೆ, ಇವೆರಡರಲ್ಲಿ ನಮಗೇನನ್ಸುತ್ತೆ? ದ್ರವ್ಯ ಬಂಧ ಪುದ್ಗಲದ್ದಿದೆ, ಭಾವ ಬಂಧ ಜೀವದ್ದಿದೆ. ತತ್ವ ಏನ್ ಹೇಳ್ತಾ ಇದೆ? ಸಪ್ತ ತತ್ವಗಳ ಸಿದ್ಧಾಂತ ಹೇಳುತ್ತೆ, ಭಾವಬಂಧ ಮತ್ತು ದ್ರವ್ಯಬಂಧ ಎರಡೂ ಕೂಡ ಜೀವ ತತ್ವದಿಂದ ಭಿನ್ನ ಇದೆ. ಏನ್ ಹೇಳ್ತಿದ್ದಾರೆ? ಭಾವಬಂಧ ಭಾವ ಆಶ್ರವ ಕೂಡ ಜೀವತತ್ವ ಅಲ್ಲ. ಒಂದು ವೇಳೆ ಭಾವಾಶ್ರವ ಜೀವತತ್ವ ಆಗಿದ್ದಿದ್ರೆ ಅದನ್ನು ಜೀವತತ್ವದಲ್ಲೇ ಸಮಾವಿಷ್ಟಗೊಳಿಸ್ಬೋದಿತ್ತು. ಹಾಗೆ ಮಾಡಲಿಲ್ಲ ಆಚಾರ್ಯರು. ಭಾವಾಶ್ರವ ಕೂಡ ಜೀವತತ್ವ ಇಲ್ಲ. ಅಂದ್ರೆ ನನ್ನ ತ್ರೈಕಾಲಿಕ ಸ್ವಭಾವ ಆಶ್ರವ ಸ್ವಭಾವ ಅಲ್ಲ. ಜೀವದ್ರವ್ಯದಲ್ಲಿ ಯಾವ ಆಶ್ರವ ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇದೆ ಅದು ಜೀವದ್ರವ್ಯದ ತ್ರೈಕಾಲಿಕ ಸ್ವಭಾವ ಅಲ್ಲ.
ಹಾಗಾಗಿ ಯಾವುದು ದ್ರವ್ಯದ ತ್ರೈಕಾಲಿಕ ಸ್ವಭಾವ ಅಲ್ಲ, ಅದು ವಾಸ್ತವಿಕವಾಗಿ ಸ್ವಭಾವನೇ ಅಲ್ಲ, ಅದು ಕೇವಲ ಪರ್ಯಾಯದಲ್ಲಿ ಉತ್ಪನ್ನ ಆಗಿದೆ ಅಷ್ಟೇ. ಒಂದು ಸಮಯದ ಪರ್ಯಾಯ ಮಾತ್ರ ಇದೆ, ಅದು ದ್ರವ್ಯದ ತ್ರೈಕಾಲಿಕ ಸ್ವಭಾವ ಅಲ್ಲ. ತ್ರೈಕಾಲಿಕ ಶಬ್ದ ಬಳಸೋದೇ ಬೇಕಾಗಿಲ್ಲ, ಅದು ದ್ರವ್ಯದ ಸ್ವಭಾವ ಅಲ್ಲ. ಮತ್ತೇನಿದೆ, ಅದು ಒಂದು ಸಮಯದ ಪರ್ಯಾಯ ಮಾತ್ರ ಇದೆ. ಆದ್ರೆ ಆ ಒಂದು ಸಮಯದ ಪರ್ಯಾಯದಲ್ಲಿ ಜೀವಕ್ಕೆ ಏನಾಗ್ಬಿಡುತ್ತೆ, ಈ ಭಾವಾಸ್ತ್ರವ ನಾನು ಅನ್ನತಕ್ಕಂತಹ ಭ್ರಮೆ ಆಗುತ್ತೆ. ಅವಾಗ ಏನ್ ಮಾಡ್ತಾನೆ, ಎರಡು ಪರಿಸ್ಥಿತಿಗಳಾಗ್ಬೋದು. ಅವಾಗ ಪಾಪಿ ಜೀವ ಅವುಗಳಲ್ಲಿ ಮಗನಾಗುತ್ತಾನೆ, ಮತ್ತು ಪುಣ್ಯ ಮಾಡೋ ಜೀವ ಏನ್ ಮಾಡ್ತಾನೆ, ಈ ಕಷಾಯಗಳನ್ನ ಬಿಡೋ ಪ್ರಯತ್ನ ಮಾಡ್ತಾನೆ. ಇಬ್ರು ಕೂಡ, ಒಬ್ಬನು ಮಾಡೋದ್ರಲ್ಲಿ ಮಗ್ನ ಇದ್ದಾನೆ, ಇನ್ನೊಬ್ಬ ಬಿಡೋದ್ರಲ್ಲಿ ಮಗ್ನ ಇದ್ದಾನೆ. ಆದ್ರೆ ಆತ್ಮನ ಕಡೆಗಂತೂ ಇಬ್ಬರದು ಗಮನ ಹೋಗ್ಲಿಲ್ಲ, ಜೀವತತ್ವದ ಕಡೆಗಂತೂ ಇಬ್ಬರ ಗಮನನೂ ಹೋಗ್ಲಿಲ್ಲ. ಎಂತ ವಿಚಿತ್ರತೆ ಇದೆ. ಈ ಕಷಾಯ ಪರಿಣಾಮಗಳನ್ನ ಬಿಡಬೇಕು ಅನ್ನೋ ಪರಿಣಾಮದಲ್ಲಿ ಇರುವಂತಹ ಶುಭ ಭಾವ ಮಾಡತಕ್ಕಂತಹ ಆ ಜೀವ, ಅವನು ಕೂಡ ಆ ಶುಭರಾಗದಲ್ಲೇ ಸಿಲುಕಿಕೊಂಡು ಬಿಟ್ಟಾನೆ ಹೊರತು ಆತ್ಮನ ಕಡೆಗೆ ಬರಲೇ ಇಲ್ಲ, ಸ್ವಭಾವದ ಕಡೆಗೆ ಬರಲೇ ಇಲ್ಲ. ಪ್ರಯೋಜನ ಏನಾಯ್ತು? ಅದಕ್ಕೋಸ್ಕರ ಜೀವ ಸಪ್ತ ತತ್ವಗಳ ಸಿದ್ಧಾಂತ ಏನ್ ಹೇಳ್ತಾ ಇದೆ, ಜೀವ ತತ್ವ ಭಿನ್ನ ಇದೆ, ಆಶ್ರವ ತತ್ವ ಭಿನ್ನ ಇದೆ. ಅದರಲ್ಲಿ ಭಾವಾಶ್ರವ ಕೂಡ ಜೀವತತ್ವದಿಂದ ಭಿನ್ನ ಇದೆ, ಭಾವಬಂಧ ಕೂಡ ಜೀವತತ್ವದಿಂದ ಭಿನ್ನ ಇದೆ, ಎರಡೂ ಭಿನ್ನ ಇದೆ. ಇದು ನಮಗೆ ಬಹಳ ವಿಚಿತ್ರ ಅನ್ನಿಸ್ಬೋದಿದೆ. ಆದ್ರೆ ಇದು ಸಪ್ತ ತತ್ವಗಳ ಸಿದ್ಧಾಂತದ ಮೂಲ ವಿಚಾರ ಇದೆ, ಇದು ಕ್ರೀಮ್ ಇದೆ, ಸಾರಾಂಶ ಇದೆ ಸಪ್ತತತ್ವಗಳದ್ದು. ಇಲ್ಲಂತ ಹೇಳಿದ್ರೆ ಆಶ್ರವ ಬಂಧವನ್ನ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಆಶ್ರವ ತತ್ವದಲ್ಲಿ, ಬಂಧ ತತ್ವದಲ್ಲಿ ಎರಡು ಭೇದ ಇದೆ. ಒಂದು ಪುಣ್ಯಾಶ್ರವ, ಒಂದು ಪಾಪಾಶ್ರವ, ಒಂದು ಪುಣ್ಯ ಬಂಧ, ಇನ್ನೊಂದು ಪಾಪ ಬಂಧ. ಈ ಯಾವ ಪುಣ್ಯಾಶ್ರವ ಮತ್ತು ಪಾಪಾಶ್ರವ ಅನ್ನುವಂತಹ ಎರಡು ಭೇದಗಳಿದೆ, ಈ ಎರಡು ಭೇದಗಳನ್ನ ಸಪ್ತತತ್ವದ ಸಿದ್ಧಾಂತ ಸ್ವೀಕಾರ ಮಾಡೋದಿಲ್ಲ. ನೋಡಿ, ಒಂದು ಸ್ವಲ್ಪ ಗಮನ ಕೊಟ್ಟು ಕೇಳೋದೇನು ಹೇಳ್ತಾ ಇದೆ ತತ್ವ. ಸಪ್ತ ತತ್ವಗಳಾದ ಮೇಲೆ ಇನ್ನೊಂದು ಚರ್ಚೆ ಬರುತ್ತೆ ಜಿನ್ವಾನಿಯಲ್ಲಿ, ಏನು, ನವ ಪದಾರ್ಥ. ಒಂದು ಷಡ್ದ್ರವ್ಯ, ಇನ್ನೊಂದು ಸಪ್ತ ತತ್ವ, ಇನ್ನೊಂದು ನವ ಪದಾರ್ಥ, ಅದಾದ್ಮೇಲೆ ಪಂಚ ಅಸ್ಥಿಕಾಯಿ. ಪಂಚ ಅಸ್ಥಿಕಾಯಿಗಳ ಚರ್ಚೆನೂ ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ದೇವೆ, ಅದನ್ನೇ ಜ್ಞಾಪಕ ಮಾಡ್ಕೊಳ್ಳೋದಿದೆ. ಪುನಃ ಪ್ರಕರಣ ಬಂದಾಗ ವಿಸ್ತೃತವಾಗಿ ಚರ್ಚೆ ಮಾಡಬಹುದಿದೆ. ಏನೇನಾಯ್ತು, ಷಡ್ ದ್ರವ್ಯ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ, ಜೀವ, ಪುದ್ಗಲ್, ಧರ್ಮ, ಅಧರ್ಮ, ಆಕಾಶ, ಕಾಲ, ಇದು 6 ದ್ರವ್ಯಗಳಿದೆ. ಇದಾದ್ಮೇಲೆ ಸಪ್ತ ತತ್ವಗಳು, ಜೀವ್, ಅಜೀವ್, ಆಶ್ರವ, ಬಂಧ, ಸಂವರ್, ನಿರ್ಜರ, ಮೋಕ್ಷ, ಇದು 7 ತತ್ವಗಳಿದೆ. ಇನ್ನು ನವ ಪದಾರ್ಥಗಳು ಯಾವುದು ಹೇಳ್ತಾರೆ, ಈ ಯಾವ 7 ತತ್ವಗಳಿದೆಯಲ್ಲ, ಈ 7 ತತ್ವಗಳಲ್ಲಿ ಪುಣ್ಯ ಮತ್ತು ಪಾಪವನ್ನ ಸೇರಿಸಿದ್ರೆ 9 ಪದಾರ್ಥಗಳಾಗುತ್ತೆ. ಈಸಿ ಇದೆಯಲ್ಲ. ಈ ಯಾವ ಸಪ್ತ ತತ್ವಗಳಿದೆ, ಇದರಲ್ಲಿ ಪುಣ್ಯ ಮತ್ತು ಪಾಪ ಇವೆರಡನ್ನ ಸೇರಿಸಿದ್ರೆ 7 ಮತ್ತು 2 ಎಷ್ಟಾಯ್ತು, 9. ನವ ಪದಾರ್ಥಗಳಾಗುತ್ತೆ. ಮತ್ತು ಪಂಚಸ್ಥಿಕಾಯಿಗಳು ಕಾಲದ್ರವ್ಯವನ್ನ ಬಿಟ್ರೆ ಉಳಿದ 5 ದ್ರವ್ಯಗಳು ಪಂಚ ಅಸ್ಥಿಕಾಯಗಳಿದೆ. ಹೀಗೆ ಸಪ್ತ ತತ್ವಗಳಲ್ಲಿಯೇ ಪುಣ್ಯ ಪಾಪವನ್ನ ಹೇಳ್ಬೋದಿತ್ತು. ಏನ್ ಹೇಳ್ತಿದ್ದಾರೆ, ಒಂದ್ ಸ್ವಲ್ಪ ಗಮನ ಕೊಡೋದು. ನವ ಪದಾರ್ಥ ಅಂತ ಪ್ರತ್ಯೇಕವಾಗಿ ಇನ್ನೊಂದು ಪ್ರಕರಣವನ್ನ ಎತ್ತುವಂತಹ ಅವಶ್ಯಕತೆ ಏನಿತ್ತು ಆಚಾರ್ಯರಿಗೆ? ನವತತ್ವಗಳಂತಾನೆ ಹೇಳ್ಬೋದಿತ್ತು, ಅಥವಾ ತತ್ವಗಳನ್ನ ಹೇಳಿ ಆಶ್ರವದಲ್ಲಿ ಪುಣ್ಯ ಪಾಪ ಎರಡನ್ನು ಅದರಲ್ಲಿ ಹೇಳ್ಬೋದಿತ್ತು. ಆದ್ರೆ ಆಚಾರ್ಯರು ಏನ್ ಮಾಡಿದ್ರು, ನವತತ್ವ, ನವ ಪದಾರ್ಥ ಅಂತ ಹೇಳಿದ್ರು, ಸಪ್ತ ತತ್ವ ಅಂತ ಹೇಳಿದ್ರು. ಸಪ್ತ ತತ್ವಗಳ ಪ್ರತ್ಯೇಕವಾದ ಪ್ರಕರಣ ಬೇರೆ ಇದೆ, ನವ ಪದಾರ್ಥಗಳ ಪ್ರತ್ಯೇಕವಾದ ಪ್ರಕರಣ ಬೇರೆ ಇದೆ. ಯಾವಾಗ ನವ ಪದಾರ್ಥದಲ್ಲಿ ನಾವು ಜೀವ,
ಮತ್ತೆ ಆಶ್ರವಗಳ ಚರ್ಚೆ ಮಾಡ್ತೇವೆ, ಅವಾಗ ಬೇರೆ ಚರ್ಚೆ ಇದೆ. ಮತ್ತೆ ಯಾವಾಗ ಸಪ್ತ ತತ್ವಗಳಲ್ಲಿ ಜೀವ ತತ್ವ ಆಶ್ರವ ತತ್ವಗಳ ಚರ್ಚೆ ಮಾಡುವಾಗ ಚರ್ಚೆ ಬೇರೆ ಇದೆ. ಹೆಸರುಗಳು ಒಂದೇ ಇದ್ರೂ ಅವುಗಳನ್ನ ನೋಡುವಂತಹ ದೃಷ್ಟಿ ಬದಲಾಗುತ್ತೆ. ತತ್ವದ ಸಂದರ್ಭದಲ್ಲಿ ನೋಡುವಂತಹ ದೃಷ್ಟಿ ಬೇರೆ ಇದೆ, ಪದಾರ್ಥಗಳ ಸಂದರ್ಭದಲ್ಲಿ ನೋಡುವಂತಹ ದೃಷ್ಟಿ ಬೇರೆ ಇದೆ. ಎರಡು ದೃಷ್ಟಿಗಳು, ಎರಡು ನೋಡತಕ್ಕಂತಹ ದೃಷ್ಟಿಕೋನ, ಆಂಗಲ್ ಪಾಯಿಂಟ್ ಬೋತ್ ಎರಡು ಬೇರೆ ಬೇರೆ ಇದೆ. ನವ ಪದಾರ್ಥಗಳಲ್ಲಿ ಪುಣ್ಯ ಪಾಪ ಇದೆ, ಆದರೆ ಸಪ್ತ ತತ್ವಗಳಲ್ಲಿ ಪುಣ್ಯ ಪಾಪ ಇಲ್ಲ. ಯಾಕೆ ಸಪ್ತ ತತ್ವಗಳಲ್ಲಿ ಪುಣ್ಯ ಪಾಪ ಸೇರಿಸ್ಕೊಳ್ಳಿಲ್ಲ? ಯಾಕಂತ ಹೇಳಿದ್ರೆ ಪುಣ್ಯ ಮತ್ತು ಪಾಪ ಎರಡೂ ಬೇರೆ ಬೇರೆ ಇದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಏನ್ ಹೇಳ್ತಿದ್ದಾರೆ? ಪುಣ್ಯ ಬೇರೆ ಇದೆ, ಪಾಪ ಬೇರೆ ಇದೆ ಅಂತ ಇಡೀ ಪ್ರಪಂಚನೇ ಹೇಳುತ್ತೆ. ಪುಣ್ಯ ಮಾಡು, ಪಾಪ ಬಿಡು ಅಂತ ಇಡೀ ಪ್ರಪಂಚವೇ ಹೇಳುತ್ತೆ. ಆದ್ರೆ ಅನಾದಿ ಕಾಲದಿಂದ ನೋಡಿ, ಗಮನ ಕೊಟ್ಟು ಕೇಳೋದೆ ಏನ್ ಹೇಳ್ತಿದ್ದಾರೆ? ಅನಾದಿ ಕಾಲದಿಂದ ಅನಂತ ಸಲಿ ಸಾತಿಶಯ ಪುಣ್ಯ ಬಂಧವನ್ನ, ಸಾತಿಶಯ ಪುಣ್ಯ ಪರಿಣಾಮಗಳನ್ನ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ಒಂದು ಸಲಿ ಅಲ್ಲ, ಎರಡು ಸಲಿ ಅಲ್ಲ, ಅನಂತ ಬಾರಿ ಈ ಪುಣ್ಯ ಪರಿಣಾಮಗಳನ್ನ ಮಾಡಿದ್ದೇನೆ. ಆದ್ರೂ ಕೂಡ ಚತುರ್ಗತಿಯಿಂದ ನನ್ನ ಪರಿಭ್ರಮಣೆ ಮುಗಿಲೇ ಇಲ್ಲ. ಏನ್ ಹೇಳ್ತಿದ್ದಾರೆ? ಯಾವ ಈ ನವ ಪದಾರ್ಥಗಳಿದೆ, ಇದರಲ್ಲಿ ಪುಣ್ಯ ಪಾಪ ಇದ್ರೂ ಸಪ್ತತತ್ವಗಳಲ್ಲಿ ಯಾಕೆ ಗರ್ಭಣೆ ಮಾಡಲಿಲ್ಲ? ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚ ಪುಣ್ಯ ಪಾಪ ಬೇರೆ ಬೇರೆ ಇದೆ ಅಂತ ಹೇಳುತ್ತೆ, ಆದ್ರೆ ಸಪ್ತತತ್ವದ ಜಿನಧರ್ಮದ ಸಿದ್ಧಾಂತ ಹೇಳುತ್ತೆ ಪುಣ್ಯ ಪಾಪ ಎರಡು ಒಂದೇ ಇದೆ. ಈ ವಿಚಾರ ಹೇಳಿದ ತಕ್ಷಣ ಯಾರು ಒಪ್ಪಲಿಕ್ಕೆ ತಯಾರಿದ್ದೀರಿ? ಯಾವ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಒಪ್ಪಲಿಕ್ಕೆ ಇದನ್ನ ತಯಾರಿದ್ದಾನೆ? ಹೇಳಿದ ತಕ್ಷಣ ಏನ್ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅಷ್ಟೇನೆ. ಅರ್ಥ ಆಗೋದಿಲ್ಲ ಇದು ಅಷ್ಟು ಸುಲಭವಾಗಿ. ಪುಣ್ಯ ಪಾಪ ಎರಡೂ ಒಂದೇ ಇದೆ. ಹಾಗಾಗಿ ಸಪ್ತ ತತ್ವಗಳಲ್ಲಿ ಕೇವಲ ಆಚಾರ್ಯರು ಆಶ್ರವ ತತ್ವ ಅಂತ ಹೇಳ್ತಾರೆ. ಪುಣ್ಯಾಶ್ರವ ತತ್ವ, ಪಾಪಾಶ್ರವ ತತ್ವ ಅಂತ ಹೇಳೋದಿಲ್ಲ, ಆಶ್ರವ. ಹಾಗಾದ್ರೆ ಯಾವ ಆಶ್ರವ ತಗೊಳ್ಳೋದು? ಎರಡೂ ಆಶ್ರವ, ಪುಣ್ಯಾಶ್ರವ ಪಾಪಾಶ್ರವ ಎರಡೂ ಒಂದೇ ಇದೆ. ಯಾಕೆ? ಯಾವಾಗ ಮೋಕ್ಷದ ದಾರಿ ಇದೆ, ಆ ಮೋಕ್ಷದ ದಾರಿಯಲ್ಲಿ ಎರಡೂ ಒಂದೇ ಇದೆ. ಯಾಕಂದ್ರೆ ಎರಡೂ ಬಂಧನವನ್ನು ಮಾಡುವಂಥದ್ದಿದೆ. ಆದ್ರೆ ನಮ್ಗೇನನ್ಸುತ್ತೆ, ಅರೆ ಈ ತರ ನೀವು ಪುಣ್ಯ ಪಾಪ ಎರಡನ್ನು ಒಂದೇ ಅಂತ ಹೇಳಿಬಿಟ್ರೆ ನಾವೇನ್ ನಾಳೆಯಿಂದ ಪುಣ್ಯ ಮಾಡೋದನ್ನ ಬಿಟ್ಟು ಬಿಡೋದೇನು? ನಾ ಮತ್ತೆ ಪುನಃ ಹೇಳೋ ವಿಚಾರ ಏನು? ಉಪದೇಶವನ್ನ ಬಿಡೋದಕ್ಕೆ ಹೇಳೋದಿಲ್ಲ. ಏನು ಉಪದೇಶ ಯಾವತ್ತಕ್ಕೋಸ್ಕರ ಇರುತ್ತೆ? ನಮ್ಮ ವರ್ತಮಾನ ಭೂಮಿಕೆಯಿಂದ ಮತ್ತಷ್ಟು ಭೂಮಿಕೆ ಮೇಲೆ ಹೋಗ್ಲಿಕ್ಕೆ ಉಪದೇಶ ಇದೆ. ಇರೋ ಭೂಮಿಕೆಯಿಂದ ಕೆಳಗೆ ಬೀಳ್ಲಿಕ್ಕೆ ಉಪದೇಶ ಇಲ್ಲ. ಪ್ರಯೋಜನ ಏನಿದೆ? ಸಪ್ತತತ್ವಗಳಲ್ಲಿ ಯಾವ ಪುಣ್ಯ ಪಾಪಗಳಿದೆ ಅವುಗಳು ಒಂದೇ ಇದೆ ಅಂತ ಹೇಳೋ ಪ್ರಯೋಜನ ಏನು? ಯಾಕಂದ್ರೆ ಜೀವಕ್ಕೆ ಅನಾದಿ ಕಾಲದಿಂದ ಪುಣ್ಯದಲ್ಲಿ ಉಪಾದೇಯ ಬುದ್ಧಿ ಇದೆ, ಪಾಪದಲ್ಲಿ ಹೇಯ ಬುದ್ಧಿ ಇದೆ. ಆದ್ರೆ ಪುಣ್ಯದಲ್ಲಿ ಉಪಾದೇಯ ಬುದ್ಧಿ ಇದೆ. ಆದ್ರೆ ಪುಣ್ಯ ಹಿಂಗಿದೆ, ಈ ಪುಣ್ಯ ಕೂಡ ಬಂಧನ ಇದೆ. ಪುಣ್ಯ ಕೂಡ ಕರ್ಮದ ಬಂಧವನ್ನೇ ಮಾಡುತ್ತೆ, ಅದೇನು ಕರ್ಮದಿಂದ ಮುಕ್ತಗೊಳಿಸೋದಿಲ್ಲ. ನನಗೆ ಶುಭ ಕರ್ಮದ ಉದಯ ಇದೆ ಏನ, ಎಲ್ಲಿವರೆಗೆ ಶುಭ ಕರ್ಮದ ಉದಯ ಇದೆ ಅಲ್ಲಿವರೆಗೆ ನಾನು ಆ ಶುಭ ಕರ್ಮವನ್ನು ಅನುಭವಿಸ್ಲೇಬೇಕಲ್ಲ. ನೋಡಿ, ಸೀಮಂದರ ಸ್ವಾಮಿ ಅರ್ಹಂತ ಪರಮೇಷ್ಠಿ ಇದ್ದಾರೆ, ಆದ್ರೆ ಇನ್ನೂ ಸಿದ್ಧ ಆಗಿಲ್ಲ. ಯಾಕೆ ಸಿದ್ಧರಾಗಿಲ್ಲ? ಇನ್ನೂ ಯಾವ 8 ಕರ್ಮಗಳಲ್ಲಿ ಅಘಾತಿ ಕರ್ಮಗಳಿದೆ ಅವುಗಳ ಉದಯ ಇನ್ನೂ ಬಾಕಿ ಇದೆ. ಅವುಗಳ ಉದಯ ಮುಗಿಯೋ ತನಕ ಸಿದ್ಧರಾಗಕ್ಕಾಗೋದಿಲ್ಲ. ಹಾಗೇನೆ ಪುಣ್ಯ ಫಲ ಅರ್ಹಂತ ಅಂತ ಹೇಳಿದ್ರಲ್ಲ, ಪುಣ್ಯ ಫಲದಿಂದ ಯಾವ ಸ್ಥಿತಿ ಉತ್ಪನ್ನ ಆಗಿದೆ ಅದನ್ನ ನಾವು ಬಿಡಕ್ಕಾಗೋದಿಲ್ಲ. ಹಾಗಾದ್ರೆ ಅದು ಬಂಧನನೇ ಇದೆ.
ಆದ್ರೆ ಪ್ರಪಂಚ ಇದನ್ನ ಬಂಧನ ಅಂತ ಕರೆಯೋದಿಲ್ಲ. ಮತ್ತು ಕೊನೆಗೆ ಎಲ್ಲಾ ಮುಗಿದ ಮೇಲೆ ಕೊನೆಗೆ ವಿಚಾರ ಎಲ್ಲಿ ಬರುತ್ತೆ, ಅರೆ ಪಂಡಿತ್ಜಿ ನೀವು ಏನು ಹೇಳಿದ್ರು ಕೂಡ ಪಾಪಕ್ಕಿಂತ ಅಂತೂ ಪುಣ್ಯ ಶ್ರೇಷ್ಠ ಇದೆಯೋ ಇಲ್ವೋ? ಏನ್ ಹೇಳ್ತಾರೆ? ಪಾಪಕ್ಕಿಂತ ಆದ್ರೂ ಪುಣ್ಯ ಶ್ರೇಷ್ಠ ಇದೆಯೋ ಇಲ್ವೋ? ಬಿಲ್ಕುಲ್ ಇದೆ, ಪಾಪಕ್ಕಿಂತ ಪುಣ್ಯ ಶ್ರೇಷ್ಠ ಇದೆ. ಎಷ್ಟು ಶ್ರೇಷ್ಠ ಇದೆ? ತುಂಬಾ ಶ್ರೇಷ್ಠ ಇದೆ. 100 ಪಟ್ಟು ಶ್ರೇಷ್ಠ ಇದೆ, 200 ಪಟ್ಟು ಶ್ರೇಷ್ಠ ಇದೆ, ಸಹಸ್ರಾರು ಪಟ್ಟು ಶ್ರೇಷ್ಠ ಇದೆ, ಅನಂತ ಪಟ್ಟು ಶ್ರೇಷ್ಠ ಇದೆ ಅಂತ ನಂಬೋಣ. ಅದರಲ್ಲಿ ಏನು ತೊಂದರೆ ಇದೆ? ಪುಣ್ಯಕ್ಕಿಂತ ಪಾಪ ಶ್ರೇಷ್ಠ ಇದೆ. ಆದ್ರೆ ವಿಚಾರ ಮಾಡೋದು, ಪುಣ್ಯ ಒಳ್ಳೇದಿದೆ ತಾನೆ, ಹಾಗಾದ್ರೆ ಪಾಪ ಇದೆಯಲ್ಲ, ಆ ಪಾಪ ಎಷ್ಟು ಒಳ್ಳೇದಿದೆ? ಏನ್ ಹೇಳ್ತಿದ್ದಾರೆ? ಪುಣ್ಯ ಏನೋ ತುಂಬಾ ಒಳ್ಳೇದಿದೆ, ಆದ್ರೆ ಪಾಪ ಎಷ್ಟು ಒಳ್ಳೇದಿದೆ? ಸ್ವಲ್ಪ ಆದ್ರೂ ಒಳ್ಳೇದಿರ್ಬೇಕಲ್ಲ ಪಾಪ. ಪಾಪ ಸ್ವಲ್ಪನಾದ್ರೂ ಒಳ್ಳೇದಿದೆಯೋ ಇಲ್ವೋ? ನಾವೆಲ್ಲ ಉತ್ತರ ಏನು ಕೊಡ್ಬೋದು? ಪಾಪ ಸ್ವಲ್ಪವೂ ಕೂಡ ಒಳ್ಳೇದಿಲ್ಲ. ಪಾಪವನ್ನ ಒಳ್ಳೇದಂತ ಯಾರು ಹೇಳ್ತಾರೆ? ಮತ್ತೆ ನಾವೇನ್ ಹೇಳ್ತಿದೀವಿ? ಪಾಪಕ್ಕಿಂತ ಪುಣ್ಯ ಒಳ್ಳೇದಿದೆ. ಮತ್ತು ಪುಣ್ಯ ಪಾಪ ಎಷ್ಟು ಒಳ್ಳೇದಿದೆ ಅಂದ್ರೆ ಪಾಪ 0% ಒಳ್ಳೇದಿದೆ. ಹಾಗಾದ್ರೆ ಪಾಪ 0% ಒಳ್ಳೇದಿದ್ದ ಮೇಲೆ ಪಾಪವನ್ನ ಪುಣ್ಯದ ಜೊತೆಗೆ ಗುಣಾಕಾರ ಮಾಡಿದ್ರೆ ಏನ್ ಸಿಗುತ್ತೆ? ಕ್ಯಾ ಮಿಲೇಗ? ಅರ್ಥ ಆಗುತ್ತೆ? ಪಾಪ 0 ಇದೆಯಲ್ಲ, 0% ಒಳ್ಳೇದಿದೆ ಪಾಪ. ಹಾಗಾದ್ರೆ ಈ 0% ಪುಣ್ಯದ ಜೊತೆ ಗುಣಾಕಾರ ಮಾಡಿದ್ರೆ ಏನ್ ಸಿಗುತ್ತೆ? ಖಂಡಿತವಾಗಿ ಯಾವ ಮೋಕ್ಷ ಮಾರ್ಗದ ದಾರಿ ಇದೆ ಅದರಲ್ಲಿ ನಿಯಮದಿಂದ ಶುಭ ಭಾವ ಪುಣ್ಯ ಪರಿಣಾಮಗಳು ಬಂದೇ ಬರುತ್ತೆ. ಇದರಲ್ಲಿ ಏನೂ ಸಮಸ್ಯೆ ಇಲ್ಲ. ನಾವು ಮುಂದೆ ಷಡವಶ್ಯಕಗಳ ಚರ್ಚೆ ಮಾಡೋದಿದೆ. ಇದಕ್ಕೋಸ್ಕರನೇ ಪುಣ್ಯ ಪಾಪ ಎರಡು ಬೇರೆ ಬೇರೆ ಇದೆ ಅಂತ, ಸಮಾನವಾಗಿದೆ ಅಂತ ಹೇಳಿದ ತಕ್ಷಣ ಇಲ್ಲಿ ಪುಣ್ಯ ಬಿಡಿಸ್ತಾ ಇದ್ದಾರೆ ಅಂತ ಯಾರು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪುಣ್ಯವನ್ನ ಬಿಡಿಸ್ತಾ ಇಲ್ಲ, ಆದ್ರೆ ಪುಣ್ಯದಲ್ಲಿ ಯಾವ ಉಪಾದೇಯ ಬುದ್ಧಿ ಇದೆ ಅದನ್ನ ಬಿಡಿಸ್ತಾ ಇದ್ದೇವೆ. ಪುಣ್ಯವನ್ನ ಜೀವತತ್ವ ಅಂತ ಯಾರು ತಿಳ್ಕೊಂಡಿದ್ದೇವೆ ಆ ಅಜ್ಞಾನವನ್ನ ಬಿಡಿಸ್ತಾ ಇದ್ದಾರೆ. ಯಾವ ರೀತಿ ಪಾಪ ಜೀವತತ್ವದಿಂದ ಭಿನ್ನ ಇದೆ, ಅದೇ ರೀತಿಯಾಗಿ ಪುಣ್ಯ ಕೂಡ ಜೀವತತ್ವದಿಂದ ಭಿನ್ನ ಇದೆ. ಯಾಕಂತ ಹೇಳಿದ್ರೆ ಪುಣ್ಯವನ್ನ ಜೀವತತ್ವದಿಂದ ಭಿನ್ನ ಅಂತ ಶ್ರದ್ಧೆ ಮಾಡದೆ ಹೋದ್ರೆ ಅನಂತ ಕಾಲ ಕಳೆದೋದ್ರೂ ಸಮ್ಯಕ್ ದರ್ಶನ ಆಗೋದಿಲ್ಲ. ಯಾಕಾಗೋದಿಲ್ಲ? ಇವನು ಅಜೀವವನ್ನೇ ಜೀವ ಅಂತ ತಿಳ್ಕೊಂಡಿದ್ದಾನೆ, ಇವನಿಗೆ ಸಮ್ಯಕ್ ದರ್ಶನ ಆಗೋದೇ ಇಲ್ಲ. ಹಾಗಾಗಿ ಮೋಕ್ಷ ಮಾರ್ಗದಲ್ಲಿ ಎಲ್ಲಿವರೆಗೆ ಅರ್ಹಂತ ಅವಸ್ಥೆ ಪ್ರಕಟ ಆಗೋದಿಲ್ಲ ಅಲ್ಲಿವರೆಗೂ ಪುಣ್ಯ ಪರಿಣಾಮಗಳು ಉತ್ಪನ್ನ ಆಗುತ್ತಾನೆ ಇರುತ್ತೆ. ಪುಣ್ಯ ಉತ್ಪನ್ನ ಆಗುತ್ತೆ, ಆದ್ರೆ ಪುಣ್ಯ ಮಾಡುವಂತಹ ಪರಿಣಾಮ ಇಲ್ಲ. ಎರಡರಲ್ಲೂ ವ್ಯತ್ಯಾಸ ಇದೆಯಲ್ಲ. ಮುನಿಗಳ ಜೀವನ ಇದೆ, ಪುಣ್ಯಮಯ ಇದೆ, ಶುಭೋಪಯೋಗಮಯ ಇದೆ ಮುನಿಗಳ ಜೀವನ. ಅಶುಭೋಪಯೋಗ ಇಲ್ವೇ ಇಲ್ಲ. ಆದ್ರೆ ಶುಭ ಮಾಡುವಂತಹ ಅಭಿಪ್ರಾಯ ಇಲ್ಲ. ಶುಭೋಪಯೋಗದಲ್ಲಿ ಇದ್ದಾಗ್ಲೂ ಮುನಿಗಳಿಗೆ ಆನಂದ ಆಗೋದಿಲ್ಲ. ಆನಂದ ಶುದ್ಧೋಪಯೋಗದಲ್ಲಿ ಆಗುತ್ತೆ. ಶುದ್ಧೋಪಯೋಗದಿಂದ ಹೊರಗಡೆ ಬಂದು ಶುಭೋಪಯೋಗದಲ್ಲಿ ಬಂದಾಗ ಬಹಳ ದುಃಖ ಆಗತ್ತೆ ಮುನಿಗಳಿಗೆ. ಯಾಕೆ? ಆ ಶುದ್ಧೋಪಯೋಗದಿಂದ ನಾನು ಬಂದಲ್ಲ. ಏನ್ ಹೇಳ್ತಿದ್ದಾರೆ? ಒಬ್ಬನ್ನ ತುಂಬಾ ಸುಡ್ತಾ ಇರೋ ನೀರಲ್ಲಿ ಒಬ್ಬನ ಕೈ ಹಾಕ್ಬಿಟ್ಟಿದ್ದಾರೆ, ಮತ್ತು ತುಂಬಾ ಸುಡ್ತಾ ಇದೆ. ಮತ್ತೇನ್ ಮಾಡಿದ್ರು? ಆ ಕೈನ ತೆಗೆದುಬಿಟ್ಟು ಅದಕ್ಕಿಂತ ಸ್ವಲ್ಪ ತಣ್ಣಗಿರೋ ನೀರಲ್ಲಿ ಕೈ ಹಾಕಿದ್ರು. ಮತ್ತೆ ಇವಾಗ ಏನಂತಾನೆ? ಇವಾಗ ಒಂಚೂರು ಪರವಾಗಿಲ್ಲ, ಸಮಾಧಾನ ಅನಿಸ್ತಾ ಇದೆ. ಮತ್ತೆ ಅದಕ್ಕಿಂತ ಇನ್ನೊಂಚೂರು ತಣ್ಣಗಿರೋ ನೀರಲ್ಲಿ ಕೈ ಹಾಕಿದ್ರೆ ಇನ್ನೊಂಚೂರು ತಣ್ಣಗಾಯ್ತು ಅಂತ ಹೇಳ್ತಾನೆ. ಅದಕ್ಕಿಂತ ಪರವಾಗಿಲ್ಲ. ಅದಕ್ಕಿಂತ ಪರವಾಗಿಲ್ಲ ಅಷ್ಟೇನೆ, ಆದ್ರೆ ಸಂಪೂರ್ಣವಾಗಿ ರೋಗ ದೂರ ಆಗ್ಲಿಲ್ಲ. ಹಾಗೆ ಇಲ್ಲಿ ಯಾವ ಪುಣ್ಯ ಇದೆ, ಈ ಪುಣ್ಯ ಸಂಪೂರ್ಣವಾಗಿ ಉಪಾಧಿಯೇ ಇಲ್ಲ. ಆದ್ರೆ ಎಲ್ಲಿವರೆಗೆ ಸಂಪೂರ್ಣ ಶುದ್ಧೋಪಯೋಗ ಪ್ರಕಟ ಆಗೋದಿಲ್ಲ
ಅಲ್ಲಿವರೆಗೆ ಸಹಜವಾಗಿ ಆಗತ್ತೆ. ಬೋಲೋ, ಪುಣ್ಯವನ್ನ ಯಾರೂ ಬಿಡೋದಿಲ್ಲ, ಪುಣ್ಯವನ್ನ ಬಿಡೋ ಪ್ರಯತ್ನವನ್ನ ಯಾರೂ ಮಾಡೋದಿಲ್ಲ. ಪಾಪವನ್ನ ಬಿಡೋ ಪ್ರಯತ್ನವನ್ನ ಮಾಡ್ತೇವೆ ಹೊರತು ಪುಣ್ಯವನ್ನ ಬಿಡೋ ಪ್ರಯತ್ನ ಮಾಡೋದಿಲ್ಲ. ಪುಣ್ಯ ಸಹಜವಾಗಿ ಬಿಟ್ಟು ಹೋಗುತ್ತೆ. 9ನೇ ಕ್ಲಾಸಲ್ಲಿ ಪಾಸ್ ಆದ ತಕ್ಷಣ ಮಗು ಎಲ್ಲಿಗೆ ಹೋಗ್ತಾನೆ? 10ನೇ ಕ್ಲಾಸಿಗೆ ಹೋಗ್ತಾನೆ. ಇದು ಸಹಜ ಪ್ರಕ್ರಿಯೆ ಇದೆ ತಾನೆ. ಅವನಿಗೆ ಪುನಃ 9ನೇ ಕ್ಲಾಸಲ್ಲೇ ಕೂತ್ಕೋತಾನೇನು? ಹಾಗಾದ್ರೆ 9ನೇ ಕ್ಲಾಸನ್ನ ಬಿಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ನೇನು ಇಷ್ಟು ದಿನ? ಇಲ್ಲ, ಅವನು 10ನೇ ಕ್ಲಾಸಿಗೆ ಹೋಗೋಕ್ ಪ್ರಯತ್ನ ಮಾಡ್ತಾ ಇದ್ದ, 9ನೇ ಕ್ಲಾಸ್ ಬಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ. ಎರಡರಲ್ಲೂ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಶುದ್ಧೋಪಯೋಗಕ್ಕೋಸ್ಕರ ಯಾರು ಪ್ರಯತ್ನ ಮಾಡ್ತಾರೆ ಅವರಿಗೆ ಸಹಜವಾಗಿ ಶುಭೋಪಯೋಗ ಆಗುತ್ತೆ. ಆದ್ರೆ ಶುಭೋಪಯೋಗವನ್ನ ಬಿಡಬೇಕು ಅಂತ ಯಾರು ಶುದ್ಧೋಪಯೋಗವನ್ನ ಮಾಡೋದಿಲ್ಲ. ಎರಡರಲ್ಲೂ ವ್ಯತ್ಯಾಸ ಇದೆಯೋ ಇಲ್ವೋ? ಶುದ್ಧೋಪಯೋಗವನ್ನ ಮಾಡೋದಕ್ಕೋಸ್ಕರ ಯಾರು ಪ್ರಯತ್ನ ಮಾಡ್ತಾರೆ ಅಂತಹ ಜೀವಿಗೆ ಸಹಜವಾಗಿಯೇ ಶುಭೋಪಯೋಗ ಆಗುತ್ತೆ. ಹಾಗಾದ್ರೆ ಬುದ್ಧಿಪೂರ್ವಕವಾಗಿ ಶುಭ ಭಾವ ಮಾಡ್ತಾ ಇಲ್ಲ, ಸಹಜವಾಗಿ ಶುಭ ಭಾವ ಆಗ್ತಾ ಇದೆ. ಆದ್ರೆ ಪ್ರಯತ್ನ ಯಾವುದ್ರದ್ದಿದೆ? ಶುದ್ಧೋಪಯೋಗದ್ದು. ಯಾವಾಗ ಶುದ್ಧೋಪಯೋಗದ ಪ್ರಯತ್ನ ಇದೆ, ಆ ಶುದ್ಧೋಪಯೋಗದ ಪ್ರಯತ್ನ ಮಾಡ್ತಾ 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 ಶುದ್ಧೋಪಯೋಗ ಆದರೆ ಪುಣ್ಯ ಬಿಟ್ಟು ಹೋಗುತ್ತೆ. ಹಾಗಾದ್ರೆ ಎಷ್ಟು ಕಾಲ ಯಾವ ಭೂಮಿಕೆಯಲ್ಲಿ ಯಾವ ರೀತಿಯಾದ ಶುದ್ಧೋಪಯೋಗ ಇದೆ ಆ ಭೂಮಿಕೆಯಲ್ಲಿ ಆ ಪ್ರಕಾರದ ಶುಭೋಪಯೋಗ ಬಿಟ್ಟು ಹೋಗುತ್ತೆ. ಚತುರ್ಥ ಗುಣಸ್ಥಾನ, ಪಂಚಮ ಗುಣಸ್ಥಾನ, ಷಷ್ಟಂ, ಸಪ್ತಂ, ಅಷ್ಟಂ, ನವಂ, ದಶಂ ಈ ಗುಣಸ್ಥಾನಗಳಿದೆಯಲ್ಲ, ಆಯಾ ಗುಣಸ್ಥಾನದಲ್ಲಿ ಆ ಭೂಮಿಕೆಗೆ ಅನುಸಾರವಾದಂತಹ ಯಾವ ಶುಭೋಪಯೋಗ ಇದೆ ಅದು ಶುದ್ಧೋಪಯೋಗ ಕಾಲದಲ್ಲಿ ಬಿಟ್ಟು ಹೋಗುತ್ತೆ. ಮತ್ತು ಯಾವ ಶುಭೋಪಯೋಗ ಇರಬೇಕಿದೆ ಅದು ಇರುತ್ತೆ. ಆದರೆ ಶುದ್ಧೋಪಯೋಗದ ಸಮಯದಲ್ಲಿ ಯಾವ ಭೂಮಿಕೆಗೆ ಅನುಕೂಲ ಇಲ್ಲ ಅಂತಹ ಶುಭೋಪಯೋಗ ಬಿಟ್ಟು ಹೋಗ್ಬಿಡುತ್ತೆ. ಅಬುದ್ಧಿಪೂರ್ವಕ ಶುಭೋಪಯೋಗ ಆವಾಗಲೂ ಇರುತ್ತೆ, ಆದರೆ ಭೂಮಿಕೆಗೆ ಯೋಗ್ಯವಾದದ್ದಿರುತ್ತೆ. ಹಾಗೆ ಆ ಶುಭೋಪಯೋಗಿ ಜೀವಕ್ಕೆ ಯಾವ ಶುದ್ಧೋಪಯೋಗ ಇದೆ ಅದು ಪರಮ ಕರ್ತವ್ಯ ಇದೆ. ಇದನ್ನ ತಿಳಿಸಕ್ಕೋಸ್ಕರ ಆಚಾರ್ಯರು ಏನ್ ಮಾಡಿದ್ರು, ಆಶ್ರವದಲ್ಲಿ ಎರಡನ್ನೂ ಸೇರಿಸ್ಬಿಟ್ರು. ಪುಣ್ಯಾಶ್ರವ ಪಾಪಾಶ್ರವ ಎರಡನ್ನ ಬೇರೆ ಬೇರೆ ಮಾಡೋ ಹಾಗಿಲ್ಲ. ಅರೆ ಪ್ರವಚನ ಸಾರ ಏನ್ ಹೇಳುತ್ತೆ, ಯಾವ ಜೀವ ಪುಣ್ಯ ಮತ್ತು ಪಾಪದಲ್ಲಿ ಭೇದವನ್ನ ತಿಳಿತಾನೆ ಅವನು ಸಂಸಾರ ಸಾಗರದಲ್ಲಿ ಪರಿಭ್ರಮಣೆ ಮಾಡ್ತಾನೆ. ಮೂಲಗಾತಿಯಲ್ಲಿ ಕುಂದು ಸ್ವಾಮಿ ಹೇಳುತ್ತಾರೆ ಏನಂತ, ಪುಣ್ಯ ಪಾಪ ಎರಡು ಒಂದೇ ಇದೆ, ಆದ್ರೆ ಯಾರು ಪುಣ್ಯ ಮತ್ತು ಪಾಪವನ್ನ ಬೇರೆ ಬೇರೆ ಅಂತ ತಿಳಿತಾನೆ ಅವನು ಸಂಸಾರ ಸಾಗರದಲ್ಲಿ ಪರಿಭ್ರಮಣೆ ಮಾಡ್ತಾನೆ. ಇಷ್ಟು ದೊಡ್ಡ ಮಾತನ್ನು ಹೇಳ್ತಾರೆ. ಯಾತಕ್ಕೋಸ್ಕರ ಪುಣ್ಯದಲ್ಲಿ ಯಾವ ಉಪಾದೇಯ ಬುದ್ಧಿ ಇದೆ ಅಥವಾ ಪುಣ್ಯ ಯಾವುದು ನನ್ನ ಸ್ವಭಾವ ಅಂತ ಜೀವ ತಿಳಿದಿದ್ದಾನೆ, ಆ ಸ್ವರೂಪವನ್ನ ಆ ರೀತಿಯಾದ ಜೀವದ ಜ್ಞಾನವನ್ನ ದೂರ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ಆಚಾರ್ಯರು ಆಶ್ರವವನ್ನ ಒಂದೇ ರೀತಿಯಾಗಿ ಒಂದೇ ಭೇದ ಮಾಡಿ ಹೇಳ್ತಾರೆ. ಆದರೆ ಯಾವಾಗ ನವಪದಾರ್ಥದ ವಿಚಾರ ಬರುತ್ತೆ ಆವಾಗ ಪುಣ್ಯ ಬೇರೆ ಇದೆ ಪಾಪ ಬೇರೆ ಇದೆ. ಈಗ ಬೇರೆ ಬೇರೆ ಯಾಕೆ ಮಾಡಿದ್ರು ಹೇಳ್ತಾರೆ, ಇವಾಗ ಪುಣ್ಯದ ಉಪದೇಶ ಕೊಡೋದಿದೆ. ಪದಾರ್ಥಗಳ ಸಮಯದಲ್ಲಿ ಪಾಪ ಬಿಡಬೇಕು ಪುಣ್ಯವನ್ನ ಮಾಡಬೇಕು ಅನ್ನೋ ಉಪದೇಶ ಕೊಡೋರಿದ್ದಾರೆ. ಯಾಕೆ ಭೂಮಿಕೆಗೆ ಯೋಗ್ಯವಾಗಿ ಪುಣ್ಯವನ್ನ ಮಾಡುವಂತಹ ಉಪದೇಶ ಕೊಡುತ್ತಾರೆ. ಆ ಸಂದರ್ಭದಲ್ಲಿ ಪುಣ್ಯ ಬೇರೆ ಇದೆ ಪಾಪ ಬೇರೆ ಇದೆ, ಎರಡನ್ನೂ ಬೇರೆ ಬೇರೆ ಮಾಡಿ ಉಪದೇಶ ಕೊಡ್ತಾರೆ. ಆದ್ರೆ ಆ ಭೂಮಿಕೆಯಿಂದ ಮೇಲೆದ್ದಾಗ ಏನ್ ಹೇಳ್ತಾರೆ, ಎರಡೂ ಒಂದೇ ಇದೆ ಕಣಪ್ಪ, ನಿನಗಂತೂ ಒಂದು ಜೀವತತ್ವನೇ ಆಶ್ರಯಭೂತ ಇದೆ. ನೀನು ಒಂದು ವೇಳೆ ಈ ಶುಭ ಭಾವ ಆಶ್ರಯಭೂತ ಇದೆ, ಈ ಶುಭ ಭಾವದಿಂದ ನನ್ನ ಕಲ್ಯಾಣ ಆಗತ್ತೆ ಅಂತ ತಿಳ್ಕೊಂಡ್ರೆ ನಿನಗೆ ಚತುರ್ಗತಿ ಪರಿಭ್ರಮಣೆ ನಿಶ್ಚಿತ ಇದೆ. ನೋಡಿ, ಸಂಸಾರದಲ್ಲಿ ಅಧಿಕಾಂಶ ಜೀವಿಗಳು 99% ಜೀವಿಗಳು ಧರ್ಮದ ಹೆಸರಿನಲ್ಲಿ ಯಾವುದನ್ನ ಧರ್ಮ ಅಂತ ತಿಳಿತಾರೆ,
ಶುಭೋಪಯೋಗವನ್ನ ಆಶ್ರವವನ್ನ ಕರ್ಮಬಂಧನಕ್ಕೆ ಯಾವುದು ಕಾರಣ ಇದೆ ಅಂತಹ ಬಂಧನಕ್ಕೆ ಕಾರಣವಾದ ಪರಿಣಾಮಗಳನ್ನ ಜೀವ ಧರ್ಮ ಅಂತ ತಿಳಿತಾನೆ. ನಿಜವಾಗಿ ಧರ್ಮ ಅಲ್ಲ ಇದು. 16 ಕಾರಣ ವೃತ್ತ ಪ್ರಾರಂಭ ಆಗಿದೆಯಲ್ಲ, 16 ಭಾವನೆಗಳು ಇದು ಧರ್ಮ ಇದೆಯೇನೋ? 16 ಭಾವನೆಗಳ ಧರ್ಮ ಇಲ್ಲ, ಇದು ಪುಣ್ಯ ಭಾವ ಇದೆ, ಪುಣ್ಯ ಬಂಧಕ್ಕೆ ಕಾರಣ ಇದೆ. ಹಾಗಾದ್ರೆ ಬಂಧನಕ್ಕೆ ಕಾರಣ ಇದೆ. ये बंधन का कारण है भाई साहब. ये तो जो 16 कारण की पूजा होती है वो 16 कारण की पूजा नहीं होती. 16 भावनाओं की पूजा नहीं करते हम, तो उन 16 भावनाओं को भाने वाले तीर्थंकर की पूजा करते हैं. लेकिन अपने को क्या लगता है, हम 16 कारण भावना की पूजा कर रहे हैं. 16 कारण भावना की पूजा करोगे कैसे? क्या कह रहे, पूजा तो नव देवताओं की पूजा होती है ना. पूजे ಅಂತೂ ನವದೇವತೆಗಳ ಪೂಜೆ ಆಗುತ್ತೆ. ನವದೇವತೆಗಳಲ್ಲಿ 16 ಕಾರಣ ಭಾವನೆಗಳೆಲ್ಲಿ ಬರುತ್ತೆ? ಹಾಗಾದ್ರೆ ನಾವು 16 ಭಾವನೆಗಳನ್ನ ಪೂಜೆ ಮಾಡ್ತಾ ಇಲ್ಲ, ಅವು ಕೂಡ ಬಂಧಕ್ಕೆ ಕಾರಣ ಇದೆ. ನಾನಂತೂ ಆ ಭಾವನೆಗಳನ್ನ ಭಾವಿಸಿದಂತಹ ಯಾವ ತೀರ್ಥಂಕರ ಪರಮೇಷ್ಠಿ ಇದ್ದಾರೆ, ಆ ತೀರ್ಥಂಕರ ಪರಮೇಷ್ಠಿಯ ಪೂಜೆ ಮಾಡ್ತಾ ಇದ್ದೀನಿ. ಆ ತೀರ್ಥಂಕರರು ಭಾವಿಸಿದಂತಹ ಭಾವನೆಗಳು ಹೆಂಗಿತ್ತು? ಹಿಂಗಿತ್ತು, 16 ಪ್ರಕಾರದಿತ್ತು. ಆವಾಗ 16 ಭಾವನೆಗಳ ಚರ್ಚೆ ಬಂತು. ಆದ್ರೆ ಮೂಲದಲ್ಲಿ ನಾನು ತೀರ್ಥಂಕರರ ಅನುಯಾಯಿ, ತೀರ್ಥಂಕರರ ಒಂದು ಅನುಸರಣೆಯನ್ನ ಮಾಡ್ತಾ ಇದ್ದೇನೆ ಹೊರತು ಕರ್ಮ ಬಂಧನಕ್ಕೆ ಕಾರಣವಾದ ಪುಣ್ಯ ಪರಿಣಾಮವನ್ನಲ್ಲ. ಆ ದೃಷ್ಟಿಯಿಂದ ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಈ ಯಾವ 6 ತತ್ವಗಳಿದೆ ಇವುಗಳು ಜೀವ ತತ್ವದಿಂದ ಭಿನ್ನ ಇದೆ. ಯಾಕೆ? ಇವು 6ಗಳು ಪರ್ಯಾಯಗಳಿದೆ. ಆದರೆ ಜೀವ ತತ್ವ ಪರಂಪಾರಿಣಾಮಿಕ ಸ್ವಭಾವ ಶಾಶ್ವತ ತತ್ವ ಇದೆ. ಅಜೀವ, ಆಶ್ರವ, ಬಂಧ ಇದೆಲ್ಲ ಹೊರಟೋಗೋದಿದೆ. ಸಂವರ, ನಿರ್ಜರ ಕೂಡ ಹೊರಟೋಗೋದಿದೆ, ಅದೆಲ್ಲ ಉಳಿಯೋದಿದೆ. ಮತ್ತು ಮೋಕ್ಷ ತತ್ವ ಆದ್ರೂ ಉಳಿಯತ್ತೋ ಇಲ್ವೋ ಹೇಳಿದ್ರೆ ಮೋಕ್ಷ ತತ್ವ ಕೂಡ ಪರ್ಯಾಯ ಮಾತ್ರ ಇದೆ. ಒಂದು ಸಮಯಕ್ಕೆ ಉತ್ಪನ್ನ ಆಗುತ್ತೆ ಮತ್ತು ಪುನಃ ನಾಶ ಆಗುತ್ತೆ. ಆದ್ರೆ ಜೀವತತ್ವ ಯಾವುದಿದೆ, ಯಾವುದು ಅನಾದಿ ಕಾಲದಿಂದ ಮುಕ್ತ ಇದೆ, ಅನಂತ ಕಾಲದವರೆಗೂ ಮುಕ್ತನೇ ಇರೋದಿದೆ. ನಾನು ಅನಾದಿ ಕಾಲದಿಂದ ಮುಕ್ತ ಇದ್ದೇನೆ, ಅನಂತ ಕಾಲದವರೆಗೆ ಮುಕ್ತನೇ ಇರೋನಿದ್ದೇನೆ. ಈ ಯಾವ ನನ್ನ ಅನಾದಿ ಸ್ವಭಾವ ಇದೆ ಇದರ ಹೆಸರು ಜೀವತತ್ವ ಇದೆ. ಏನ ಫಟಾಫಟ್ ಜೀವತತ್ವದಲ್ಲಿ 7 ತತ್ವಗಳಲ್ಲಿ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ. ಇದರಲ್ಲಿ ಜೀವತತ್ವ ಇದೇನಿದೆ ನೋಡಿ, ಗ್ರಹಣ ಮಾಡಲಿಕ್ಕೆ ಯಾವುದು ಯೋಗ್ಯ ಇದೆ, ತ್ಯಾಗ ಮಾಡಲಿಕ್ಕೆ ಯಾವುದು ಯೋಗ್ಯ ಇದೆ ಮತ್ತು ತಿಳ್ಕೊಳ್ಳಿಕ್ಕೆ ಯಾವುದು ಯೋಗ್ಯ ಇದೆ. ಈ ರೀತಿ 3 ಕೆಟಗರಿಯನ್ನ ಮಾಡ್ತೇವೆ ನಾವು ಸಪ್ತ ತತ್ವಗಳಲ್ಲಿ. ಕೌನ್ ಸಿ ಕೆಟಗರಿ? ಹೇಯ, ಗೇಯ, ಉಪಾದೇಯ 3 ಕೆಟಗರಿ ಐತಿಲ್ಲ. ಮೊದಲನೇದು ಹೇಯ ಅಂದ್ರೆ ಬಿಡ್ಲಿಕ್ಕೆ ಯೋಗ್ಯ, ಜ್ಞೇಯ ಅಂದ್ರೆ ತಿಳ್ಕೊಳ್ಳಿಕ್ಕೆ ಯೋಗ್ಯ, ಉಪಾದೇಯ ಅಂದ್ರೆ ಗ್ರಹಣ ಮಾಡಲಿಕ್ಕೆ ಯೋಗ್ಯ, ಗ್ರಹಿಸಲಿಕ್ಕೆ ಯೋಗ್ಯ. ಜೀವ ತತ್ವ ಇದೆಯಲ್ಲ ಇದು ಗ್ರಹಿಸಲಿಕ್ಕೆ ಯೋಗ್ಯ ಇದೆ, ಪರಮ ಉಪಾದೇಯ ಇದೆ. ಏನ ಮೋಕ್ಷ ತತ್ವ ಉಪಾದೇಯ ಇದೆ, ಜೀವ ತತ್ವ ಪರಮ ಉಪಾದೇಯ ಇದೆ. ಮೋಕ್ಷ ತತ್ವ ಗ್ರಹಣೆ ಮಾಡಲಿಕ್ಕೆ ಯೋಗ್ಯ ಇದೆ, ಆದ್ರೆ ಜೀವ ತತ್ವ ಅನುಭವ ಮಾಡಲಿಕ್ಕೆ ಯೋಗ್ಯ ಇದೆ. ಹಾಗಾಗಿ ಜೀವ ತತ್ವ ಪರಮ ಉಪಾದೇಯ ಇದೆ. ಮತ್ತು ಆಶ್ರವ ಬಂಧ ಏನಿದೆ, ಆಶ್ರವ ಬಂಧ ಹೇಯ ಇದೆ, ಬಿಡ್ಲಿಕ್ಕೆ ಯೋಗ್ಯ ಇದೆ, ತ್ಯಾಗ ಮಾಡಲಿಕ್ಕೆ ಯೋಗ್ಯ ಇದೆ. ಏನ ಆಶ್ರವ ಮತ್ತು ಬಂಧ 2 ತತ್ವಗಳನ್ನ ಹೇಯ ತತ್ವ ಅಂತ ಕರೆದಿದ್ದಾರೆ. ಹೇಯ ಅಂದ್ರೆ ಬಿಡ್ಲಿಕ್ಕೆ ಯೋಗ್ಯ. ಆಶ್ರವ ತತ್ವದಲ್ಲಿ ಯಾರ್ಯಾರು ಬಂದ್ರು? ಪುಣ್ಯ ಮತ್ತು ಪಾಪ 2 ಬಂತಲ್ಲ. ಆಶ್ರವ ತತ್ವ ಹೇಯ ಇದೆ ಅಂದ ಮೇಲೆ ಪುಣ್ಯಾಶ್ರವ ಪಾಪಾಶ್ರವ 2 ಹೇಯ ಅಂತ ಬಂತು. ಅದರಲ್ಲಿ ಭೇದ ಮಾಡೋ ಅವಶ್ಯಕತೆ ಇಲ್ಲ, 2 ಒಂದೇ ಇದೆ. ಯಾಕೆ?
ಆಶ್ರವ ಬಂಧ ತತ್ವಗಳು ಹೇಯ ಇದೆ, ಸಂವರ ನಿರ್ಜರ ಜ್ಞೇಯ ಇದೆ, ತಿಳ್ಕೊಳ್ಳಿಕ್ಕೆ ಯೋಗ್ಯ ಇದೆ, ಮೋಕ್ಷ ತತ್ವ ಕಥಂಚಿತ್ ಉಪಾದೇಯ ಇದೆ, ಜೀವ ತತ್ವ ಪರಮ ಉಪಾದೇಯ ಇದೆ. ಈ ರೀತಿ 7 ತತ್ವಗಳಲ್ಲಿ ಕ್ಯಾಟಗರಿ ಇದೆ. ಈ ಕ್ಯಾಟಗರಿ ಯಾತಕ್ಕೋಸ್ಕರ ನಮಗೆ ಅರ್ಥ ಆಗಬೇಕಲ್ಲ, ಯಾವುದು ನಿಜವಾಗಿ ಗ್ರಹಣೆ ಮಾಡಲಿಕ್ಕೆ ಯೋಗ್ಯ ಇದೆ ಹೇಳ್ತಾರೆ. ಎಲ್ಲ ಕಡೆಯಿಂದ ದೃಷ್ಟಿಯನ್ನು ತೆಗೆದುಹಾಕಿ ಒಂದು ಶುದ್ಧ ಚಿನ್ಮಾತ್ರ ಜ್ಯೋತಿ ನಿರಂಜನ ಸ್ವರೂಪಿ ಯಾವ ಜ್ಞಾನಪುಂಜ ಸ್ವರೂಪಿ ಆತ್ಮದ್ರವ್ಯ ಇದೆ, ಆ ಆತ್ಮನ ಕಡೆಗೆ ನೀನು ಗಮನ ಕೊಡು. ಮೋಹರಾಗದ್ವೇಷವನ್ನು ಬಿಡು, ಕ್ರೋಧಾದಿ ಕಷಾಯಗಳನ್ನು ಬಿಡು, ನೋ ಕಷಾಯಗಳನ್ನು ಬಿಡು, ಹಾಸ್ಯರತಿ ಅರತಿ ಇತ್ಯಾದಿಗಳನ್ನು ಬಿಡು, ಎಲ್ಲವನ್ನ ಬಿಟ್ಟು ಬಿಡು. ಜೊತೆಗೆ ವೃತೋಪಚಾರದ ಭಾವನೆಗಳು, ಅಹಿಂಸೆಯ ಪರಿಣಾಮಗಳು, ವೃತಪಾಲನೆಯ ಪರಿಣಾಮಗಳು, ಈ ಯಾವ ಶುಭ ಪರಿಣಾಮಗಳಿದೆ ಇವುಗಳನ್ನು ಬಿಟ್ಟು ಬಿಡು. ಇದೆಲ್ಲದರ ಕಡೆಗಿಂದ ಜ್ಞಾನವನ್ನ ತೆಗೆದುಹಾಕಿ ಯಾವಾಗ ಜೀವ ತನ್ನ ಸ್ವಭಾವದ ಕಡೆಗೆ ಜ್ಞಾನವನ್ನ ಆಕರ್ಷಿತ ಮಾಡಿ ಕೇಂದ್ರೀಕರಿಸ್ತಾನೆ, ಆಗ ಮಾತ್ರ ಜೀವ ತತ್ವ ಉಪಲಬ್ಧ ಆಗಲಿಕ್ಕೆ ಸಾಧ್ಯ ಇದೆ. ನವತತ್ವ ಗತತ್ವೇಪಿ ಏನ ನಮ್ಮ ಸಮಯ ಸಾರದಲ್ಲಿ ಬಹಳ ಸುಂದರ ಚರ್ಚೆ ಇದೆ ನವತತ್ವಗಳದ್ದು. ನವತತ್ವಮಯ ಮೋಕ್ಷಶಾಸ್ತ್ರ, ತತ್ವಾರ್ಥ ಸೂತ್ರ, ಸಪ್ತತತ್ವಗಳ ಒಂದು ಸಾಂಗರೂಪಕವಾದಂತಹ ಚರ್ಚೆಯನ್ನು ಮಾಡಿದ್ರೆ ಸಮಯ ಸಾರ ನವತತ್ವಗಳ ಅಥವಾ 9 ಪದಾರ್ಥಗಳ ಆಧ್ಯಾತ್ಮಿಕ ಚರ್ಚೆಯನ್ನು ಮಾಡುತ್ತೆ. ಅದರಲ್ಲಿ ನವತತ್ವಗತತ್ವೇಪಿ 7 ತತ್ವಗಳಲ್ಲಿ ಇದ್ರೂ ಕೂಡ, ಅಂದ್ರೆ ಯಾವ ಜೀವತತ್ವ ಇದೆ ಈ ಜೀವತತ್ವ ಉಳಿದ 6 ತತ್ವಗಳಲ್ಲಿ ಕಾಣಿಸುತ್ತೆ. ಆಶ್ರವದಲ್ಲೂ ಜೀವ ಕಾಣಿಸುತ್ತೆ, ಬಂಧದಲ್ಲೂ ಕಾಣಿಸುತ್ತೆ, ಸಂವರ ನಿರ್ಜರಲ್ಲೂ ಕಾಣಿಸುತ್ತೆ, ಮೋಕ್ಷದಲ್ಲೂ ಕಾಣಿಸುತ್ತೆ. ಈ ಜೀವತತ್ವ ಉಳಿದ 6 ತತ್ವಗಳಲ್ಲಿ ಕಾಣಿಸ್ತಾ ಇದ್ರೂ ಕೂಡ ಈ ಜೀವತತ್ವ ಯಾವತ್ತೂ ಈ 6 ತತ್ವ ಸ್ವರೂಪವಾಗಿ ಪರಿಣಮಿಸೋದಿಲ್ಲ. ಜೀವತತ್ವ ಯಾವತ್ತೂ ಅಜೀವತತ್ವ ಆಗಲಿಲ್ಲ, ಜೀವತತ್ವ ಯಾವತ್ತೂ ಆಶ್ರವ ಬಂಧ ಆಗಲಿಲ್ಲ, ಸಂವರ ನಿರ್ಜರ ಆಗಲಿಲ್ಲ, ಮೋಕ್ಷ ಆಗಲಿಲ್ಲ. ಇದೆಲ್ಲ ಪರ್ಯಾಯಗಳಿಂದ ಜೀವತತ್ವ ಅಂತೂ ಅನಾದಿಯಿಂದ ಭಿನ್ನ ಇದೆ. ಹಾಗಾದ್ರೆ ಆಶ್ರವ ಬಂಧ ಕೂಡ ಸ್ಪರ್ಶ ಮಾಡಲಿಲ್ಲ, ಸಂವರ ನಿರ್ಜರ ಮೋಕ್ಷ ಪರ್ಯಾಯಗಳು ಕೂಡ ನನಗೆ ಸ್ಪರ್ಶ ಮಾಡಲಿಲ್ಲ. ನಾನಂತೂ ಅನಾದಿ ಅನಂತ ಶುದ್ಧನೇ ಇದ್ದೇನೆ, ಮುಕ್ತನೇ ಇದ್ದೇನೆ. ನನಗೆ ಯಾವತ್ತೂ ಬಂಧನವೂ ಆಗಿಲ್ಲ, ನನಗೆ ಯಾವತ್ತೂ ಕರ್ಮ ಬಂಧನವೂ ಆಗಿಲ್ಲ, ನಾನು ಅನಾದಿಯಿಂದ ಮುಕ್ತ ಇದ್ದೇನೆ. ಈ ರೀತಿಯಾಗಿ ಯಾವ ಜೀವತತ್ವ ಇದೆ ಅದು ಸಮಸ್ತ ಬಂಧನಗಳಿಂದ, ಸಮಸ್ತ ಕಷಾಯ ಪರಿಣಾಮಗಳಿಂದ, ಸಮಸ್ತ ಮೋಹರಾಗದ್ವೇಷಗಳಿಂದ, ಹಾಸ್ಯರತಿಗಳಿಂದ, ಶರೀರದಿಂದ ಎಲ್ಲ ರೀತಿಯಾದ ಪರಿಣಾಮಗಳಿಂದ ಭಿನ್ನ ಒಂದು ಏಕ ಚಿನ್ಮಾತ್ರ ಜ್ಯೋತಿ, ಒಂದು ಜ್ಞಾನ ಸ್ವರೂಪಿ ಯಾವ ವಸ್ತು ಇದೆ ಅದೇ ಜೀವತತ್ವ ಇದೆ. ಅದನ್ನ ಪಡಿಲಿಕ್ಕೋಸ್ಕರ, ಅದರ ಪ್ರಾಪ್ತಿಗೋಸ್ಕರ ಅನ್ಯ 6 ತತ್ವಗಳ ವರ್ಣನೆಯನ್ನ ಜಿನ್ವಾನಿಯಲ್ಲಿ ಮಾಡಿದ್ದಾರೆ. ಆ ಪ್ರಯೋಜನವನ್ನು ನಾವು ತಿಳಿದು ಆ ರೂಪವಾಗಿ ಸಪ್ತತತ್ವಗಳ ಒಂದು ವಿಚಾರವನ್ನು ಮಾಡಿ ಪ್ರತಿನಿತ್ಯ, ದಿನನಿತ್ಯ, ಪ್ರತಿ ಕ್ಷಣ ಈ ಸಪ್ತತತ್ವಗಳ ಚರ್ಚೆಯ ಮೂಲಕ ನಾವು ಭೇದ ವಿಜ್ಞಾನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗುವುದು ನಿಶ್ಚಿತ ಇದೆ. ಸಮಯ ಕೂಡ ಆಗಿದೆ. ನಮ್ಮ ಯಾವ ಈ ಸಪ್ತತತ್ವಗಳ ಚರ್ಚೆ ಇದೆ ಅದರ ಕೆಲವು ಮುಖ್ಯ ವಿಚಾರಗಳ ಚರ್ಚೆಯನ್ನು ನಾವು ಮಾಡಿದ್ದೇವೆ. ನಾಳೆ ನಾವು ಷಟ್ ಅವಶ್ಯಕಗಳ ಬಗ್ಗೆ ಚರ್ಚೆಯನ್ನು ಮಾಡೋದಿದೆ. ಸಪ್ತತತ್ವಗಳ ಒಂದು ಸ್ಥೂಲವಾದಂತಹ ಮುಖ್ಯ ಮೂಲ ವಿಚಾರಗಳ ಚರ್ಚೆ ಇಲ್ಲಿಗೆ ನಾವು ವಿರಾಮ ಮಾಡೋದಿದೆ. ಆದರೆ ಚರ್ಚೆ ವಿರಾಮ ಆಗಿದೆ ಅಷ್ಟೇ. ಆದರೆ ನಮ್ಮ ಜ್ಞಾನದಲ್ಲಿ, ನಮ್ಮ ಉಪಯೋಗದಲ್ಲಿ ಸದಾ ಕಾಲ ಸಪ್ತತತ್ವಗಳಿರಬೇಕು. ಈ ಸಪ್ತತತ್ವಗಳೇನು ಬಾಯ್ಪಾಟ್ ಮಾಡೋಕ್ಕೋಸ್ಕರ ಇಲ್ಲ, ಈ ಸಪ್ತತತ್ವಗಳು ಬಾಯ್ಪಾಟ್ ಮಾಡಿ ಎಕ್ಸಾಮ್ ಬರೆಯೋಕ್ಕೋಸ್ಕರ ಇಲ್ಲ. ಈ ಸಪ್ತತತ್ವಗಳು ನಮ್ಮ